ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿದ್ದೀರಿ? ನಾವು ಸುಮಾರು ಒಂದು 3-4 ವರ್ಷನಿಂದ ನಿಮ್ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ ಸರ್. ಎಪಿಸೋಡ್ ಹಾಕೊಂಡು ಕೆಲಸ ಮಾಡ್ತೀವಿ ಸರ್. ಒಂಥರ ಸಮಾಧಾನ. ಏನ್ ಕೆಲಸ ಒಂಥರ ಮಾಡೋದು? ಮನೇಲೆ ಅಡಿಗೆ ಮಾಡೋವಾಗ, ಪಾತ್ರೆ ಮನೆ ಉಜ್ಜುವಾಗ ಕೆಲಸ ಮಾಡ್ಬೇಕಾದ್ರೆ ಹಾಕೊಳ್ತೀರಾ? ಹಾಕೊಂತೀವಿ. ಫ್ರೀ ಇದ್ದವಾಗೆಲ್ಲ ಕೇಳ್ತಾ ಇರ್ತೀವಿ ಸರ್. ಸಂತೋಷ. ಒಳ್ಳೇದಾಗ್ಲವ. ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ? ಇದೆ ಸರ್, ತುಂಬಾ. ತುಂಬಾ ಇದೆ. ಎಷ್ಟು ವರ್ಷ ನಿಮಗೆ? ನಮ್ಗೆ ಒಂದು 40 to 43 ಆಗಿದೆ ಸರ್. 42ರಿಂದ 43 ವರ್ಷ. 84 ಅಲ್ಲಿ ನಮ್ದು ಡೇಟ್ ಆಫ್ ಬರ್ತ್. ಆಯ್ತು ಒಳ್ಳೇದಾಗ್ಲಿ. ಹೇಳು ತಾಯಿ, ಏನ್ ಕತೆ? ಇದೆ ಸರ್, ಸ್ವಲ್ಪ ಪ್ರಾಬ್ಲಮ್ ಇಂದ ನಾವು ಬಂದಿದೀವಿ ಸರ್. ಪ್ರಾಬ್ಲಮ್ ಇಂದ? ಏನ್ ಪ್ರಾಬ್ಲಮ್? ಇದು ಮದ್ವೆ ತರ. ಮದುವೆ ಆಯ್ತು, ಹೇಳುವ ಒಂದ್ಸಲ ಏನಿದೆ ಹಂಚು. ನಮ್ದು ತಮಿಳ್ನಾಡು ಸರ್, ಹುಟ್ಟಿದ ಊರು. ಓ, ನೀವು ಮೂಲತಃ ತಮಿಳ್ನಾಡವ್ರಾ? ಅದು ಹುಟ್ಟಿದ್ ನಮ್ದು ತವರ ಮನೆ ಹುಟ್ಟಿದ್ದು ತಮಿಳ್ನಾಡು. ಓದಿದೆಲ್ಲ ತೆಲುಗು ಮೀಡಿಯಂ. ಓ, ಆಗ ನೈನ್ತ್ ಮುಗಿಸ್ದೆ ಸರ್. ಆಮೇಲೆ 9th ಓದ್ತಾ ಇದ್ದವಾಗ ಮದ್ವೆ ಆಯ್ತು ನಮ್ಗೆ. 9th ಓದ್ಬೇಕಾದ್ರೆ ಮದುವೆ ಆಯ್ತು? ಆಯ್ತು. ಒಂದು 15 ವರ್ಷಕ್ಕೆ ಮದ್ವೆ ಆಯ್ತು ಸರ್. 10th ಹೋಗ್ಬೇಕಾಗಿತ್ತು. ಅಂದ್ರೆ ಮನೆಯವ್ರು ನೋಡಿ ಮದುವೆ ಮಾಡಿದ್ದ? ಅರೇಂಜ್ ಮ್ಯಾರೇಜ್. ಆಮೇಲೆ ಶುರು ಆಯ್ತು ಸರ್ ಪ್ರಾಬ್ಲಮ್. ಮದುವೆ ಆದ್ಮೇಲೆ? ಹೌದು. ಅರೇಂಜ್ ಮ್ಯಾರೇಜ್ ಮಾಡಿದ್ರೆ ನೋಡಿ ಎಲ್ಲ ಚೆನ್ನಾಗಿರೋ ಕಡೆ ಮಾಡಿರ್ತಾರೆ. ಮಾಡಿದಾರೆ. ಆಮೇಲೆ ಸ್ವಲ್ಪ ಹಿಂಗೆ ಅಡುಗೆ ಮಾಡಕ್ ಬರ್ತಾ ಇರ್ಲಿಲ್ಲ. ಹಿಂಗೆ ಅವಾಗ ಹಸ್ಬೆಂಡ್ ಬೈಯೋದು ಹೊಡಿಯೋದು ಹಿಂಗ್ ಮಾಡ್ತಾ ಇದ್ರು. ಅವಾಗ ನನಗ್ ಗೊತ್ತಾಗ್ತಾ ಇರ್ಲಿಲ್ಲ ಆ ಮದುವೆ ಅಂದ್ರೆ ನನ್ಗೆ ಏನು, ಈ ಜನಗಳಂದ್ರೆ ಏನು, ಹೆಂಗಿರಬೇಕು ಏನಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ಆ ವಯಸ್ಸಲ್ಲಿ ಮದ್ವೆ. ಸ್ಕೂಲಲ್ಲಿ ಹೋಮ್ ವರ್ಕ್ ಮಾಡೋಂತಂದು ಮದುವೆ ಮಾಡ್ಬಿಟ್ಬಿಟ್ರೆ ಕತೆ ಏನು? ಹೌದು ಸರ್. ನಾನು ಮದ್ವೆ ಮಾಡಿ ಇಲ್ಲಿ ನಮ್ಮ ಅಪ್ಪ ಹೇಳ್ತಾ ಕಳಿಸ್ಕೊಟ್ರಲ್ವಾ, ಇಲ್ಲೇ ಈ ಗಂಡನ ಮನೆಗ್ ಬಂದ್ರೆ ನಾನ್ ಅಡ್ಗೆ ಮಾಡ್ಬೇಕಂದ್ರೆ, ಅಯ್ಯೋ ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಇವಾಗ ಸ್ಕೂಲ್ಗೆ ಹೋಗಿದ್ದಾರೆ, ಈ ಟೈಮ್ಸ್ ಅಲ್ಲಿ ಪ್ರೇಯರ್ ಮಾಡ್ತಾ ಇದಾರೆ. ಇದೇ ನೆನಪು ಸರ್ ನನಗೆ. ನಂದು ಯೂನಿಫಾರ್ಮು, ಬುಕ್ಸ್ ಪ್ರತಿಯೊಂದನು ಒಂದು ಜ್ಞಾಪಕವಾಗಿ ನಾನು ಎತ್ತಿಟ್ಬಿಟ್ಟಿದ್ದೆ. ಊರ್ಗ್ ಹೋಗ್ಬೇಕಂದ್ರೆ ಅಟ್ಟದ ಮೇಲೆ ನಂದು ಯೂನಿಫಾರ್ಮ್, ಬುಕ್ಸ್, ಪೆನ್ ಎಲ್ಲ ನೋಡ್ಕೊಂಡು ಹತ್ಕೊಳೋದು. ನಮ್ಮಪ್ಪ ಇದೆಲ್ಲ ಬಿಟ್ಬಿಡಮ್ಮ, ಸಂಸಾರಿ ದಾರಿ ಹೋಗ್ರಿ ಅಂತ ಹಂಗೆ ಹೇಳ್ಕೊಂಡ್ ಬಂದ್ರು ಸರ್. 2 ಮಕ್ಳ ಆದು ಸರ್. ಆಮೇಲೆ ನನ್ ಮಗ ಫಸ್ಟ್ ಹುಟ್ಟಿದ. ಆಮೇಲೆ ಹಂಗೆ ನಮ್ ಸಪೋರ್ಟ್ ಇದ್ರು ಅಪ್ಪ ಅಮ್ಮ ಎಲ್ಲಾರು. ಸೆಕೆಂಡ್ ಮಗಳು ಹುಟ್ಟಿದ್ಲು. 2004 ಅಲ್ಲಿ ನಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಸರ್. ನಮ್ ಲೈಫ್ ಅಲ್ಲಿ ಬೇರೆ ಒಬ್ರು ಮಹಿಳೆ ಬಂದ್ಬಿಟ್ರು. ಅವಾಗ ಹೆಂಗೆ? ಅದೇ ಹಸ್ಬೆಂಡ್ ಈ ತರ ಹಲೋ, ನನ್ಗೆ ಅರ್ಥ ಆಗಲ್ಲ. ಅದೇ ಸರ್, ಹಸ್ಬೆಂಡ್ ಅಂದ್ರೆ ಏನ್ ಹಾಲ್ ಮಾರಕ್ ಬಂದ್ರ, ಕಪ್ ಮಾರಕ್ ಬಂದ್ರ, ಏನಕ್ ಬಂದ್ರು ಅಂತ? ಇಲ್ಲ ಸರ್, ನಮ್ ಲೈಫ್ ಅಲ್ಲಿ ಬಂದ್ರು ಸರ್. ನಮ್ಮ ಹಸ್ಬೆಂಡ್ ನಿಮ್ಮ ಹಸ್ಬೆಂಡ್ಗೆ ಬೇರೆ ಹೆಣ್ಣಿನೊಂದಿಗೆ ಸಂಪರ್ಕ ಇತ್ತು? ಹೌದು. ಆಯ್ತು, ಹೇಳಿ. ಅವಾಗ ಈ ತರ ಟೆನ್ಷನ್ಗಳು ಈ ತರ ಅವರು ಮಾತಾಡೋದು ನಮ್ಗೆ ಗೊತ್ತಾಯ್ತು. ನಾನ್ ಕೇಳಿದ್ರೆ ಒಡಿಯೋದು ಬಡಿಯೋದು ಇದೇ ತರ. ಯಾವ ಊರು ಅಂದ್ರೆ ಯಾರಾಗಿದ್ರು? ನಿಮ್ಮ ಊರವರೇನ ಅಥವಾ? ಇಲ್ಲ ಸರ್, ಅವರು ತೋಟಕ್ಕಂತ ಬಂದಿದ್ರು. ತೋಟದ ಕೆಲ್ಸಕ್ಕೆ ಬರೋರು? ಹೌದು. ಮಾತಾಡ್ಬೇಕಾದ್ರೆ ನಿಮಗೆ ಡೌಟ್ ಬರೋದು, ಕೇಳ್ತಿದ್ರು, ಹೊಡಿತಾ ಇದ್ರು? ಹೊಡಿತಾ ಇದ್ರು. ನಾನು 5 ತಿಂಗಳು ನನ್ ಮಗಳಿಗೆ ಬಾಣಂತೆ. ಅವಾಗ ಸುಮಾರು ಹೊಡೆದಿದ್ದಾರೆ ಸರ್. ಹೆಂಗಂದ್ರೆ ಸಾಯಿ ಹೆಂಗಿ ತನಕ ಹೊಡಿಯೋರು. ನನಗೆ ಆವಾಗ ಏಜ್ 20. 2 ಮಕ್ಳು ಅಷ್ಟೊತ್ತಿಗೆ? 2 ಮಕ್ಳಿಗೆ. 20 ವಯಸ್ಸಿಗೆ 2 ಮಕ್ಳ? ಹೌದು ಸರ್. 19 years 2 ಮಕ್ಳು. 19 yearsಗೆ 2 ಮಕ್ಳು? ಆವಾಗ ಅದು ನಿಮ್ಗೆ 15 ವರ್ಷಕ್ಕೆ 16 ವರ್ಷಕ್ಕೆ ಮದುವೆ ಮಾಡಿದ್ದು? ಹೌದು ಸರ್. ಅತ್ತೆ ಮಾವ ಎಲ್ಲ ಇರ್ಲಿಲ್ವಾ ಮನೆಯಲ್ಲಿ?
ಅತ್ತೆ ಮಾವ ಅವರು ಹಸ್ಬೆಂಡ್ ಅವರು ತೀರ್ಕೊಂಡ್ಮೇಲೆನೆ ಅವ್ರು ಚಿಕ್ಕವರು ಇದ್ದವಾಗೆ ತೀರ್ಕೊಂಡಿದ್ರು ಸರ್. ಅವರು ದೊಡ್ಡಪ್ಪ ಹಾಗಾಗಿ ಅವರು. ಮನೇಲಿ ಇದ್ದಿದ್ದು ನೀವು 2 ಮಕ್ಕಳು, ಗಂಡ ಹೆಂಡತಿ ಅಷ್ಟೇ. ಹಾ ಅಷ್ಟೇ. ಕೇಳಿದಾಗ ಹೊಡಿತಿದ್ರು. ಹೊಡಿತಾ ಇದ್ರು. ಹ್ಮ್ ಹಿಂಗೆ ಜಗಳ ಜಾಸ್ತಿ ಆಯ್ತು ಸರ್. ಹ್ಮ್ ನಮ್ಗೂನು ಟೆನ್ಷನ್, ಹಿಂಗ್ ಬಿಟ್ಟು ಹೋಗ್ತಾರಲ್ವಾ ಅಂತ. ಹ್ಮ್ ಅಂದ್ರೆ ನೋವು, ಮನ್ಸಲ್ಲಿ ನೋವಿತ್ತು ಸರ್ ನಮ್ಗೂನು. ಹ್ಮ್. ಹಂಗೆ ಅಂದ್ರೆ ನಿಮ್ಮೊಂದಿಗೂ ಚೆನ್ನಾಗಿದ್ದು ಹೊರಗಡೆ ಈ ತರ ಮಾಡ್ತಿದ್ರ, ಅಥವಾ ನಿಮ್ ಕಡೆ ಅವ್ರಿಗೆ ಗಮನನೇ ಇರ್ಲಿಲ್ವಾ? ನಮ್ ಕಡೆ ಬರ್ತಾ ಬರ್ತಾ ನಮ್ ಕಡೆ ಗಮನ ಇರ್ಲಿಲ್ಲ ಸರ್. ಆ ಅಮ್ಮ ಏನ್ ಮಾಡಿದ್ರೋ ಗೊತ್ತಿಲ್ಲ. ಆ ಅಮ್ಮನ ಮನೆಗೆ ಹೋಗ್ ಬಂದು ಬಾಗಿಲು ತೆಗ್ದಿದ ತಕ್ಷಣ ನನ್ಗೆ ವಧೆ ಬೀಳ್ತಾ ಇದ್ದೆ ಫಸ್ಟ್. ಬಾಗಿಲು ಸ್ವಲ್ಪ ತಕ್ಷಣ ಮರೆ. ವಧೆ ನಮ್ಮನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ ಸರ್. ನಮ್ ಜೊತೆಲಿ ಮಾತಾಡ್ಬೇಡ ನೀನು. ನಾನು ಮಕ್ಳ ಹತ್ರ ಏನಾದ್ರು ಬೇಕಂದ್ರೆ ಮಕ್ಳ ಹತ್ರ ಕೇಳ್ಬೇಕಾಗಿತ್ತು. ಹಂಗೆಲ್ಲ ಹಿಂಸೆ ಕೊಟ್ರು ಸರ್ ಸ್ವಲ್ಪ ದಿವಸ. ಇದೇ ಟೆನ್ಷನ್ ಅಲ್ಲಿದ್ದ ನಮ್ಮಪ್ಪ ನಮ್ಮಮ್ಮ ಎಲ್ಲನೂ ಸರಿ ಹೋಗುತ್ತಮ್ಮ ಹಂಗೆ ಹಿಂಗೆ ಅಂತ ಹಂಗೆ ಸಮಾಧಾನ ಮಾಡ್ಕೊಂಡು ಬರ್ತಾ ಇದ್ರು. ಹಂಗೆ ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೆ ಸರ್ ನಾನು. ಊಟ ಮಾಡಿದಿರ, ಮಗು ಕೂಡ ತಿನ್ಸ್ದಿರಾ, ಹಿಂಗೆ ಇದ್ವಿ. ಆಮೇಲೆ ಒಂದ್ಸತಿ ಹಿಂಗೆ ಎದುರ್ಸ್ಬೇಕಂದ್ರೆ ನನ್ ಮಗ LKG ಇದ್ದ. ನನ್ ಮಗಳು ಊರಲ್ಲಿ ಬಿಟ್ಟಿದ್ದೆ. 1.5 ವರ್ಷ ಆಗಿತ್ತು. ನಾನು ಟ್ಯಾಬ್ಲೆಟ್ಗಳು ತಗೊಂಡಿದ್ದೆ. ಏನು ಈ ಪ್ಯಾರಾಸಿಟಮಲ್ ಈ ತರ ಜ್ವರದ್ದು ಅದು ಇದು ಕೊಟ್ಟಿರ್ತಾರಲ್ಲ ಸರ್ ಮಕ್ಕಳಿಗೆಲ್ಲ. ಮನೇಲಿ ಯಾವ್ಯಾವ ಎಲ್ಲ ಮಾತ್ರ ತಗೊಂಡು ಸಾಯೋಣ ಅಂತ. ಎದುರ್ಸಣ ಅಂತ ತಗೊಂಡ್ಬಿಟ್ಟೆ. ಅಲ್ಲ, ಎದುರ್ಸೋಣ ಅಂತಲ್ಲ, ಸಾಯೋಣ ಅಂತಲ್ಲ. ಇಲ್ಲ ಸರ್, ಎದುರ್ಸಣ ಯಪ್ಪನಿಗೆ ಸ್ವಲ್ಪ ಅಂತ ತಗೊಂಡಿದ್ರಿ? 120 ತಗೊಂಡಿದೆ ಸರ್. ಇಷ್ಟ ತಿಂದ್ರೆ ಸಾಯ್ತಾರೆ ಅಥವಾ ಬದುಕಬಹುದು ಅಂತ ಅಂದಾಜು ಮಾಡಿದ್ರಾ? ಮಾಡಿದೆ ಸರ್. ಹೋಗ್ಬಿಟ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡಿರ್ಲಿಲ್ವಾ? ಮಾಡಿರ್ಲಿಲ್ಲ ಸರ್. ನೋವಲ್ಲಿ ತಗೊಂಡ್ಬಿಟ್ರಿ? ತಗೊಂಡ್ವಿ. ಮಧ್ಯಾಹ್ನ ತಗೊಂಡಿದ್ದಕ್ಕ ನೈಟ್ 10 ಗಂಟೆವರೆಗೂ ವಾಮಿಟ್ ಆಯ್ತು. ವಾಮಿಟಿಂಗ್ ಆಯ್ತು ನನ್ಗೆ ಮಾತ್ರ. ಅದು ಮಾತ್ರ ಹೆಂಗ್ ವಾಮಿಟ್ ಅಂದ್ರೆ ಅರ್ಧ ಕರ್ಗೋದು, ಅರ್ಧ ಹಂಗಿಂಗೆ ಬಂದ್ ವಾಮಿಟ್ ಎಲ್ಲ ಆಯ್ತು. ಅಂದ್ರೆ ನಿಮ್ಮನ್ನ ನೋಡಿದ್ದೆ ಯಾರು ಆ ಸ್ಥಿತಿಲಿ? ಆ ಸ್ಥಿತಿಲಿ ಯಾರು ನೋಡಿಲ್ಲ ಸರ್. ಆಮೇಲೆ ಮಗು ಇತ್ತು. ನೀವೇ ವಾಂತಿ ಮಾಡ್ಕೊಂಡ್ರ? 1 ನಿಮಿಷ ರೀ. ನಾವೇ 1 ನಿಮಿಷ ಸರ್, ಹಂಗೆ ರೀ. ಹಲೋ. ಹೇಳುವ. ಆವಾಗ ಇದು ವಾಮಿಟಿಂಗ್ ಆಯ್ತು ಸರ್. ಅದು ಅರ್ಧ ಕದ್ರಿಗೆ ಅರ್ಧ. ಅವಾಗ ತುಂಬಾ ತಲೆನೋವು ಬಂತು ನನ್ಗೆ. ತಲೆ ಸಿಡಿಲ್ತೈತೆ ಅಂತ ಮಟ್ಕೆ ಬಂದ್ಬಿಡ್ತು. ತಲೆನೋವು ಬಂತು ಅಂತ ಬಂತು. ಆಮೇಲೆ ನನ್ಗೆ ಪಿಡಿಸ್ ಬಂದ್ಬಿಡ್ತು 3-4 ಸತಿ. ನನ್ಗೆ ಜ್ಞಾನ ಇಲ್ದಿರ ಬಿತ್ತೋದ. ಆಮೇಲೆ ನಮ್ಮ ಮನೆಯವರು ಈ ಅಮ್ಮ ಇನ್ನ ಹೋಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅವಾಗ ಕರ್ಕೊಂಡೋಗಿ ಹಾಸ್ಪಿಟಲ್ ಹಾಕಿದ್ರು. ಅವತ್ ನೈಟ್ ಎಲ್ಲ ಅಲ್ಲೇ ಇದ್ದು ತೆಗ್ದ್ರು. ಮೂಕಲ್ಲಿ ಪೈಪ್ ಹಾಕಿ ತೆಗ್ದ್ರು. ಆಮೇಲೆ ನಮ್ಮ 1-2 ದಿವಸ ಇದ್ದು ಆಮೇಲೆ ನಮ್ಮೂರ್ಗಿನ ಕರ್ಕೊಂಡೋದ್ರು ಹುಟ್ಟಿದ ಮನೆಗೆ. ಅಲ್ಲಿ ಸ್ವಲ್ಪ ದಿವಸ ಇದ್ದು ತಿರ್ಗಾ ಬಂದ್ವಿ ಸರ್. ನಮ್ಮ ಮನೆಯವರು ತಿರ್ಗಾ ಆ ತರನೇ ಮಾಡಿದ್ರು. ಅಂದ್ರೆ ಆ ವೇಳೆಯಲ್ಲಿ ಹಿಂಗ್ಯಾಕೆ ಮಾಡ್ಕೊಂಡೆ, ನನ್ ಬಿಡ್ತೀನಿ ಕಣೆ ಅಂತ ಏನಾದ್ರು ಹೇಳಿದ್ರ? ಏನು ಹೇಳಿಲ್ಲ ಸರ್. ಮೋಸ್ಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು. ಖರ್ಚೆಲ್ಲ ಅಪ್ಪ ಅಮ್ಮನೆ ಮಾಡಿದ್ರು. ಆಮೇಲೆ ಹಂಗೆ ಕಂಟಿನ್ಯೂ ಆಯ್ತು ಸರ್. ಜಗಳನೇ ಸರ್. ಅದ್ರಲ್ಲೇ ಮಕ್ಕಳನ್ನ ಸಾಕೊಂಡು ಅಪ್ಪ ಅಮ್ಮನೇ ಸಪೋರ್ಟ್ ಆಗಿದ್ದು ಸ್ವಲ್ಪ ಮಾಡಿದ್ರು. ಗಂಡನ ಮನೆಯಲ್ಲಿ 1-3 ತಿಂಗಳಿದ್ರೆ ಅಲ್ಲೇ ವರ್ಷಾನ್ಗಟ್ಲೆ ಇರ್ತಾ ಇದ್ದ. ಆ ಏಟು ತಡಿಯಕ್ ಆಗ್ತಾ ಇರ್ಲಿಲ್ಲ. ಬೆನ್ನು ನೋವಿಗೆನೆ ಕಾಲಲ್ಲೇ ಒದಿಯೋದು, ಹೆಂಗಂದ್ರೆ ಹಂಗ ಹೊಡಿಯೋದು, ಸಾಯಂಗ್ ಹೊಡಿಯೋದು.
ಅಂದ್ರೆ ನನ್ನ ಹೊಡಿತಿದ್ರೆ ಯಾರನ್ನು ಸಪೋರ್ಟ್ ಯಾರು ಬರ್ತಾ ಇರಲಿಲ್ಲ. ಹ್ಮ್ ಅಕ್ಕಪಕ್ಕನೂ ಯಾರು ಬರ್ತಾರಲ್ಲ, ಕಿರಿಚಿದ್ರೂ ಬರ್ತಾ ಇರಲಿಲ್ಲ. ಹ್ಮ್ ಬೆಳಗ್ಗೆ ಇದ್ರೆ ಆಚೆ ಓಡಾಡಿದ್ರೆ ಎಲ್ಲ ಅಕ್ಕಪಕ್ಕ ಜನ ನನ್ನ ನೋಡಿ ನೈಕಿಯವರು. ಹ್ಮ್ ಹ್ಮ್ ಕಣ್ಣುಗಳಿಗೆ ಒದ್ದಿದ್ದಾರೆ ಸರ್. ಕಣ್ಣುಗಳೆಲ್ಲ ಕಪ್ಪಗ ರಕ್ತ ಕಟ್ಕೊಂಡಿತ್ತು. ಅಯ್ಯೋ. ಬಾಗಿಲು ತೆಗ್ದಿದ ತಕ್ಷಣ ಆಯಮ್ಮ ನನಗ್ ಫೋನ್ ಮಾಡಿ ಹೇಳ್ಬಿಟ್ಲೆ ಸರ್, ಆಮೇಲೆ ಅಳ್ತಾ ಇದ್ದಿ ಇವಾಗ ಅಳು ಹ್ಮ್ ನಿನ್ ಲೈಫ್ ಯಾವಾಗ್ಲೂ ಒಳ್ಳೇಬೇಕಂತ. ಯಾರು ಆಕೆ? ಆಕೆ ನಿನ್ನ ಗಂಡ ಯಾರೊಂದಿಗೆ ಸಂಪರ್ಕದಲ್ಲಿ ಇದ್ದಾನೆ, ಆಕೆ ಫೋನ್ ಮಾಡಿ ಅಳು, ನಿನ್ ಮೇಲೆ ಅಳ್ಳೇಬೇಕು, ನಾನಂತೂ ನಿನ್ ಗಂಡನ್ ಬಿಡಲ್ಲ ಅನ್ನೋ ಅರ್ಥದಲ್ಲಿ. ಅರ್ಥದಲ್ಲಿ ಅಳ್ತಾ ಇದೀಯ, ಅಳು ನಿನ್ ಲೈಫ್ ಯಾವಾಗ್ಲೂ ಒಳ್ಳೇಬೇಕಂತ. ಅದೇ ಸಮಸ್ಯೆಯಿಂದ 20 ವರ್ಷ ಈಜ್ಕೊಂಡ್ ಬಂದ್ವಿ ಸರ್. ಅಂದ್ರೆ ಊರ್ಗ್ ಹೋದ್ರೆ ಬಸ್ ಸೌಕರ್ಯ ಸರಿ, ತಮಿಳ್ನಾಡಿಂದ ಇಲ್ಲಿಗೆ ಬಸ್ ಇಲ್ಲ. ಸ್ಕೂಲ್ ಬೇರೆ ಓದಿಸ್ಬೇಕು ಅನ್ನೋ ಒಂದು ನನಗ್ ಮೈಂಡ್ ಸೆಟ್ ಆಸೆ ನಮ್ಮ ಮಕ್ಕಳಿಗೆ. ಹಂಗೆ ಮಾಡ್ಕೊಂಡ್ ಬರ್ತಾ ಕಷ್ಟದಲ್ಲೇ ನಮ್ಮ ಮಗ ಒಂದ್ ಇಂಜಿನಿಯರ್ ಮಾಡ್ಕೊಂಡ ಸರ್. ಇವಾಗ ನಮ್ಮ ಮಗಳು B.Pharm ಆಯ್ತು, M.Pharmacy ಓದ್ತಾ ಇದ್ದಾಳೆ ಸರ್. MS ರಾಮಯ್ಯ ಕಾಲೇಜಲ್ಲೇ ಗವರ್ಮೆಂಟ್ ಶೀಟ್ ಎಷ್ಟಿದೆ ಸರ್. ಅಂದ್ರೆ ಮೆಡಿಕಲ್ ಸಂಬಂಧಪಟ್ಟಿದ್ದ? ಫಾರ್ಮಸಿ ಡಿಪಾರ್ಟ್ಮೆಂಟ್. ಮಗ ಎಷ್ಟು ವರ್ಷ? ಅವನಿಗೆ 24 ಸರ್. ಇಂಜಿನಿಯರ್ ಮಾಡ್ಬಿಟ್ಟು ಹೋದ ವರ್ಷ ನಾವು ಬಂದ್ವಿ ಸರ್ ಹುಟ್ಟಿದ ಮನೆಂಕ. ಅಂದ್ರೆ ತಮಿಳ್ನಾಡಿಗೆ? ಇಲ್ಲ, ಕರ್ನಾಟಕಕ್ಕೆ ಬಂದಿ ತಮಿಳ್ನಾಡಿಂದ. ನೀವು ಅಲ್ಲಿವರೆಗೂ ನೀವು ಅಲ್ಲೇ ನಿಮ್ಮ ಅಮ್ಮನ ಮನೇಲಿ ಇದ್ರಾ? ಅಲ್ಲೇ ಹೊಡೆದು ಕಳಿಸ್ಬಿಡವ್ರು ಸರ್. ಅದಕ್ಕೆ ಅಲ್ಲಿವರೆಗೆ ಗಂಡಂಗ್ ಅಡಿಗೆ ಎಲ್ಲ ಮಾಡಿ ಯಾರಿಗ್ತಿದ್ರು? ಇವರೇ ಮಾಡ್ಕೊಂಡವ್ರು. ಆಯಮ್ಮ ಮನೇಲಿ ಸಪ್ರೇಟ್ ಮನೆ ಮಾಡ್ಕೊಂಡಿದ್ರು. ಹೆಂಗಸಿಗೆ ಮದ್ವೆ ಆಗಿರ್ಲಿಲ್ವಾ? ಆಗಿತ್ತು ಸರ್. ಆಯಮ್ಮ ಗಂಡನ್ ಬಿಟ್ಬಿಟ್ಟು ಬಂದ್ಬಿಟ್ರು. ಅವರು ಹಸ್ಬೆಂಡ್ ಹೆಂಡತಿಯ ಗಂಡ ನಮ್ ತೋಟದಲ್ಲೇ ಕೆಲಸ ಮಾಡ್ತಾ ಇತ್ತು. ಆ ಗಂಡ ಹೆಂಡತಿ ಇಬ್ರು ನಿಮ್ ತೋಟದಲ್ಲಿ? ನಿಮ್ದೇ ತೋಟನಾ? ನಮ್ದೇ ತೋಟ. ಏನ್ ಕೆಲಸ ಅಲ್ಲಿ? ಅದು ಒಂದ್ ತೋಟ ಹಾಕಿದ್ವಲ್ಲ ಸರ್, ಅದಕ್ಕೆ ಕಳೆ ಹೊರೆಯೋದು, ಮದ್ದು ಹೊಡೆಯೋದು, ನೀರು ಕಟ್ಟೋದು, ಹೂವು ಕಟ್ ಮಾಡೋದು. ಆಕೆಯ ಗಂಡನಿಗೆ ಇದೆಲ್ಲ ಗೊತ್ತಿತ್ತ? ಹೇಳ್ದ ನಾನು. ಹೇಳಿದ್ರ ಆಯಮ್ಮ ನಮ್ಮ ಯಜಮಾನ್ರು ಸರ್ ತುಂಬಾ ಧೈರ್ಯ ಕೊಟ್ಬಿಟ್ರು ಸರ್ ಆಯಮ್ಮನ್ಗೆ. ನನ್ಗೇನೆ ಹಿಂಸೆ ಕೊಡ್ಬೇಕು, ಇವಳಿಗೆ ಹಿಂಸೆ ಕೊಡ್ಬೇಕು ಅಂತಾನೆ ಆಯಮ್ಮನ ಇಟ್ಕೊಂಡ್ರನ್ನೋ ಗೊತ್ತಿಲ್ಲ. ಅವ್ರ ಅಕ್ಕ ಅವರು ಎಲ್ಲ ಅವಳ ಗಂಡನಿಗೆ ಹೇಳಿದಾಗ ಆತ ಏನಂದ? ಆತ ಏನು ನಾನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಸುಮ್ನೆ ಆದ. ಆಮೇಲೆ ಅವ್ರಿಗೆ ಏನೇನು ಕಿತಾಪತಿ ಬಂತ ಗೊತ್ತಿಲ್ಲ ಸರ್. ಆಯಪ್ಪ ಬಿಟ್ಟು ಹೋಗ್ಬಿಟ್ಟ. ಅವ್ರು ಎಂಥವ್ರು ಅಂತಂದ್ರೆ, ಅವ್ರು ಈ ತರ ಓನರ್ಗಳು ಕೆಲಸಕ್ಕಂತ ಹೋಗೋದು, ಓನರ್ಗಳನ್ನ ಇಟ್ಕೊಳೋದು, ಈ ತರ ಮಾಡೋರು ಅವರು. ನನಗ್ ಗೊತ್ತಿಲ್ಲ ಸರ್ ಅವರು. ಆವಾಗ ಮೇ ತಿಂಗಳಲ್ಲಿ ಆಯಮ್ಮನಿಗೆ ಕ್ಯಾನ್ಸರ್ ಬಂದು ತೀರೋದ್ರು ಸರ್ ಅವರು. ಆಯಮ್ಮನ ತೀರೋದ್ರು. ಈ ಅಪ್ಪ ಆವಾಗಿಂದ ಅಮ್ಮನ ಧ್ಯಾನದಲ್ಲೇ ಕುಡಿಯೋದು, ಬಡಿಯೋದು. ನಾವು ಎಲ್ಲೆಲ್ಲ ಮನೆ ಇಟ್ಟಿದಾರೋ ಟೆನ್ಷನ್ ಅಲ್ಲಿ ಹೋಗೋದು, ಹುಡುಕೋದು. ತಿರ್ಗಾ ಏನಾದ್ರು ಗೊತ್ತಾಗ್ಬಿಟ್ರೆ ನಮ್ಮ ಮನೆಯವರು ನಮ್ಮನ್ನ ಸಹಾಯಂಗ್ ಬಡಿಯೋದು. ಏನು ಅಲ್ಲಿ ಹೋಗಿದ್ದ? ಎಲ್ಲಿ ಹೋಗ್ತಿದ್ರಿ? ಆಯಮ್ಮ ಮನೆ ಹುಡ್ಕೊಂಡು ಹೋಗ್ತಾ ಇದ್ವಿ ಸರ್. ನಮ್ಗೆ ಈ ತರ ಕಾಟ ಕೊಡ್ತಾರಲ್ಲ. ಅಲ್ಲ, ಸತ್ತೋದ್ಲು ಅಂದ್ರಲ್ಲ? ಮೊನ್ನೆ ಸತ್ತೋಗಿ ಸರ್. ಅದಕ್ಕೆ ಮುಂಚೆ ಮನೆ ಮಾಡಿರೋ. ಅಲ್ಲಿ ಹುಡಿಕೊಂಡು ಯಾಕೆ ಹೋಗ್ತಿದ್ರಿ? ಆಯಮ್ಮನ ಭಯನ ಈ ತರ ಮಾಡ್ತಾರೆ ಅಂತ. ಬೈತಿದ್ರಾ? ಅಂದ್ರೆ ಏನ್ ಸರ್? ಯಾರ್ಯಾರು ಹೋಯ್ತಿದ್ರ ಬಾ ಅಂದೆ? ಮಕ್ಕಳು ನಾನೇ ಸರ್. ಯಾರಾದ್ರೂ ಕೇಳ್ಕೊಂಡು ಹೋಗ್ತಾ ಇದ್ದಿದ್ದು ಸರ್. ಕೆಲವೊಮ್ಮೆ ಹೋಗಿ ಬೈದಿದ್ದು ಉಂಟು? ಉಂಟು. ಒಂದ್ಸತಿ ನಾನು ನನ್ ಮಗ ಹೋಗಿ ಹೊಡೆಯಕ್ಕೆ ಹೋಗಿದ್ವಿ. ಆ ಓನರ್ಗಳು ತೊಡ್ದು ಬಿಟ್ರು, ನಾವ್ ಖಾಲಿ ಮಾಡಿಸ್ತೀವಿ ಹೋಗಮ್ಮ ಅಂತ. ಅಂದ್ರ ಅವಾಗ ಮನೆಗ್ ಬಂದು ಅದೇ ನಮ್ಮ ಮನೆ ಖಾಲಿ ಇದು ಒಂದ್ ಮನೆ 100 ಮನೆ ಐತೆ, ಒಂದ್ ಮನೆ ಖಾಲಿ ಮಾಡಿದ್ರು 100 ಮನೆ ಐತೆ ಅಂತ ಹಿಂಗೆ ನಮ್ಮನ್ನ ಬೆದರಿಸಿ ನಮ್ಮನೆ ವಿಚಿತ್ರ ಹಿಂಸೆಗಳು ಸರ್. ಬಹುತೇಕ ಗಂಡನ ಈ ತರದ ಚಟ ಶುರುವಾದ ಮೇಲೆ ನೀವು ತವ್ರ ಮನೇಲೆ ಜಾಸ್ತಿ ಇದ್ದಿದ್ದ? ತವ್ರ ಮನೇಲೆ ಜಾಸ್ತಿ ಇದ್ದಿದ್ದು ಸರ್.
ಕರ್ಕೊಂಡ್ ಬರೋರು ಸರ್. ಒಂದು 3 ತಿಂಗಳು 6 ತಿಂಗಳು ಬಿಟ್ಕೊಂಡು ಕರ್ಕೊಂಡ್ ಬರೋರು. ಹ್ಮ್ ತಿರ್ಗಾ ಮತ್ತೆ ಅದೇ ತರನೇ. ಆಯಮ್ಮ ಬಿಡ್ತಾ ಇರ್ಲಿಲ್ಲ ಸರ್, ಪದೇ ಪದೇ ಫೋನು, ಸೆಕೆಂಡ್ ಫೋನ್, ಯಾರದು ಫೋನ್ ಅಂತಂದ್ರೇನು ನಿನಗೆ ನನ್ಗೆ ಯಾರಾದ್ರು ಮಾಡ್ತಾರೆ ಅಂತ ಹೊಡೆಯೋದು. ಅಂದ್ರೆ ಆ ಹೆಂಗಸಿಂಗೆ ಸ್ವಂತ ಮನೆ ಇತ್ತ ಅಥವಾ ಬಾಡಿಗೆ ಇದ್ರ ಅವರೆಲ್ಲ? ಅವರು ಬೇರೆ ಕಡೆಯವರು ಸರ್, ಬೇರೆ ಕಡೆಯವರು. ನಾವೇ ತೋಟದಲ್ಲಿ ರೂಮ್ ಮಾಡಿ ಕೊಟ್ಟಿದ್ವಿ ಸರ್ ನೀವೇ ರೂಮ್ ಇರೋದಕ್ಕೆ. ಮಾಡಿಕೊಟ್ಟಿದ್ರಿ? ಹಾ, ಗಂಡ ಹೆಂಡತಿಗೆ ರೂಮ್ ಮಾಡಿ ಕೆಲಸ ಕೊಟ್ಟಿದ್ವಿ. ಒಳ್ಳೆ ಕಡೆ ಕೊಟ್ಟಿದ್ದೀರ. ಅದಕ್ಕೆ ನೀನು ಇದ್ದ ಅಂದ್ರೆ ಬಂದವ್ರಿಗೆಲ್ಲ ಹಂಗ ಮಾಡಿಕೊಡೋದು ನಿಮ್ಮ ಪದ್ಧತಿನ? ತೋಟದ ಕೆಲಸ ಮಾಡಕ್ ಬಂದವ್ರಿಗೆ, ದೂರದಿಂದ ಬಂದವ್ರಿಗೆ ಅವ್ರಿಗೊಂದು ಜಾಗ ಇರೋಕ್ ನೆಲೆ ಮಾಡಿಕೊಡೋದು. ಹಾ ಹೌದು ಸರ್. ಬಟ್ ಇದೆಲ್ಲ ಅಂತ ಗೊತ್ತಿರ್ಲಿಲ್ವಲ್ಲ, ಹಾಗೆ ಮಾಡ್ಕೊಟ್ಬಿಟ್ಟಿದ್ದೀರ. ಹಾ ಮಾಡ್ಕೊಟ್ಟಿದ್ವಿ ಸರ್. ಆಯ್ತು. ಆಯಮ್ಮ ಬರೋ ಸಂಪಾದನೆ ಎಲ್ಲ ತಿನ್ಕೊಂಡ್ರು. ಏನ ಬರೋ ವರಮಾನ ಬರುತ್ತಲ್ಲ ಸರ್, ಕಾಸು ದುಡ್ಡು ಎಲ್ಲನ್ನ ನಿನ್ ಗಂಡನಿಗೆ ಏನೇನು ಬರುತ್ತೆ ಅದನ್ನೆಲ್ಲ ಇಸ್ಕೊಳ್ತಿದ್ರು ಅಂತ? ಈಸ್ಕೊಂತ ಇದ್ರು. ಮತ್ತೆ ನಮ್ದೇ ವಾಲೆ ತಗೊಂಡೋಗಿ ಆಯಮ್ಮನ ಕೊಟ್ಟಿದ್ದಾರೆ. ಆಯಮ್ಮ ಹಾಕೊಂಡು ವಾಟ್ಸಪ್ ಅಲ್ಲಿ ಎಳ್ದಿದ್ರು ಸರ್. ಅದು ನಮ್ಮ ಯಜಮಾನ್ರು ನನ್ ಮೇಲೆನೆ ದೂರ ಹಾಕ್ಬಿಟ್ರು ಸರ್, ನೀನೇ ಕದ್ದಿರೋದು ಅಂತ. ಆಗ ಆಯಮ್ಮನ್ ನಿನ್ನ ಮಾಲೆ ತಗೊಂಡೋಗಿ ಆವ ಮನೆಗೆ ಕೊಡ್ತಿದ್ರ? ಆಯಮ್ಮನ್ಗೆ ಆವಮ್ಮ ಕೊಟ್ಬಿಟ್ಟು ಆಯ್ಕೊಂಡು ವಿಡಿಯೋ ಮಾಡಿ ಅದನ್ನ ವಾಟ್ಸಪ್ ಸ್ಟೇಟಸ್ಗೆ ಹಾಕ್ತಿತ್ತ? ಆಯಮ್ಮ ರೆಡಿ. ನೋಡ್ತಿದ್ರಾ? ಆಯಮ್ಮಂದ ನಂಬರ್ ಇತ್ತಲ್ಲ ಸರ್, ಹಾಕಿದ್ರೆ ವಾಟ್ಸಪ್ ಅಲ್ಲಿ ಬರೋದು. ನಿಮ್ಮ ಮಾಲೆ ಆಕೆ ಕಿವಿಲಿ? ಆಕೆ ಕಿವಿಯಲ್ಲಿ. ಆಮೇಲೆ ನಮ್ಮ ಮಗನ್ಗೆ ಕೇಳಿದ್ವಿ, ನೋಡಪ್ಪ ಇದು ನಮ್ದೇ, ಅದು ಒಡವೆ. ನಮ್ಮ ನಮ್ದೇ ಅಂತ. ಆಮೇಲೆ ಅದು ತಿರ್ಗಾನು ಬಂದೇ ಇಲ್ಲ ಸರ್ ನಮ್ಗೆ ಒಡವೆ. ಬರ್ಲೇ ಇಲ್ಲ? ನಿಮ್ಮ ಮೇಲೆ ಏನ್ ಆಪಾದನೆ ಹೊರಿಸಿದ್ರು ಗಂಡ? ಏನ್ ಆಪಾದನೆ ಹೊರಿಸಿಲ್ಲ ಸರ್, ನಾನು ಇಟ್ಕೊಂಡಿಲ್ಲ, ಏನು ಮಾಡಲ್ಲ ಅಂತಾನೆ ಹೇಳಿದ್ದು ಸರ್ ಇದುವರೆಗೂ. ಅಲ್ಲವಾ, ಈಗೇನು ಎಂಡಲ್ಲಿ ಹೇಳುದಲ್ಲ ಆಪಾದನೆ ಹೊರಿಸೋದು ಗಂಡ ಅಂತ? ಅದೇ ಬಾಳೆನೆ ಈ ಅಮ್ಮನೆ ಕದ್ದಿರೋದು ಅಂತ, ನಾನೇ ಕದ್ಕೊಂಡು ಹೋಗಿರೋದು ಅಂತ. ಆಕೆ ಕಿವಿಲ ಐತೆ ಅನ್ನೋದಾದ್ರೆ ನೀವು ಕದ್ದಿದ್ದೀರಿ ಅಂತ ಹೆಂಗ್ ಹೇಳಕ್ ಸಾಧ್ಯ? ಅಕ್ಕನ ಕೂಡ ಹೇಳಿರೋ ಸರ್, ಒಂದ್ ಜೊತೆ ವಾಲೆ ಇತ್ತು, ಅದು ಹಂಗೆ ಮಾಯ ಆಗೋಯ್ತು. ಅದು ಹಂಗೆ ಮಾಯ ಆಗೋಗ್ಬಿಟ್ಟೈತೆ ಅಂತ ಹೇಳಿರೋ ಸರ್ ಅವ್ರ ಅಕ್ಕ ಕೂಡ. ಆಯಮ್ಮನ ಕೊಟ್ಬಿಟ್ಟು. ಇನ್ನು ಏನೇನ್ ಕೊಡ್ತಿದ್ರು ಅಮ್ಮಂಗೆ? ಇನ್ನು ದುಡ್ಡು ಸ್ವಲ್ಪ, ಆಮೇಲೆ ಇದು ಸೈಟ್ ಎಲ್ಲ ಈಸಿ ಮನೆ ಎಲ್ಲ ಕಟ್ಕೊಟ್ಟಿದ್ದಾರೆ ಸರ್. ಬಾಡಿಗೆ ಬರಂಗೆ ಎಲ್ಲನೆಲ್ಲ. ಅವಮ್ಮನಿಗೆ ಮಕ್ಳವ್ರ? ಆಯಮ್ಮನಿಗೆ ಮಕ್ಳು, ಒಂದು ಮಗಳು, ಒಂದು ಗಂಡ್ ಮಗು ಐತೆ ಸರ್. ಆ ಗಂಡ್ ಮಗುಗೇನೆ ಹುಷಾರಿಲ್ವಂತೆ. ಮಗಳಿಗೆ ಮದ್ವೆ ಆಗಿ 2 ಮಕ್ಳಾಗಿದೆ ಸರ್. ಆಯ್ತು. ಈಗ್ಲೂ ಅಲ್ಲೇ ಇದಾರ ನಿಮ್ಮ ತೋಟದಲ್ಲಿ? ಇಲ್ಲ, ತೋಟದಲ್ಲಿಲ್ಲ ಸರ್, ಅವರು ಬೇರೆ ಕಡೆ ತಮಿಳ್ನಾಡು ಕಡೆನೆ ಮನೆ ಮಾಡ್ಕೊಟ್ಟಿದ್ರು. ನಮ್ ಕಡೆಯವರಲ್ಲ ಸರ್, ಕನಕಪುರ ಸೈಡ್ ಅವರು. ತಮಿಳ್ನಾಡರು ಒಂದಲ್ಲ ಮತ್ತೆ? ತಮಿಳ್ನಾಡು ಕಡೆನೆ ಮನೆ ಮಾಡ್ಕೊಟ್ಟಿದ್ ಸರ್ ನಮ್ಮ ಯಜಮಾನ್ರ. ಓಕೆ, ಅವ್ರು ಸ್ವಂತದ್ದೇ ಊರು ಅಥವಾ ಆ ಕಡೆ ಎಲ್ಲಿದೆ ಅಲ್ಲೇ ಮಾಡ್ಕೊಟ್ಟಿದ್ದು? ಇಲ್ಲ, ಬಾಡಿಗೆಗೆ ಅಂದ್ರೆ ಸೈಟ್ ತಗೊಂಡು ಬಾಡಿಗೆ ಮನೆ, ಬಾಡಿಗೆ ಬರಂಗಿ ಕೊಟ್ಟಿರೋದು. ಅದನ್ನೇ ಕಣಮ್ಮ, ಆ ಹೆಣ್ಣಿಂದ ಮೂಲ ಊರು ಯಾವ್ದಿದೆ ಅಲ್ಲಿ ಸೈಟ್ ತಗೊಂಡು ಆ ಹೆಂಗಸಿಗೆ ಮನೆ ಕೊಟ್ಟಿ ಬಾಡಿಗೆ ಬರೋ ತರ ಮಾಡ್ಕೊಟ್ಟಿರೋದಾ? ಇಲ್ಲ ಸರ್, ಇವ್ರದ್ದು ಒಂದ್ ಸೈಟ್, ಆಯಮ್ಮಂದು ಒಂದ್ ಸೈಟ್ ಅಂತ ತಗೊಂಡಿರೋ ಸರ್. ಅವರು ಮೂಲ ಊರು ಕನಕಪುರ ಸೈಡ್. ಸೈಟ್ ತಗೊಂಡಿರೋದು ತಮಿಳ್ನಾಡು ಕಡೆ ಸರ್, ಬಾರ್ಡರ್ ಅಲ್ಲೇ. ಆಯ್ತು, ಅದೆಲ್ಲ ಮಾಡಿಕೊಟ್ರು. ಆಮೇಲೆ ಏನಾಯ್ತು? ಅಂದ್ರೆ ಆಕೆ ಕ್ಯಾನ್ಸರ್ ಬಂತಿರೋದ್ಲ? ಮೊನ್ನೆ ಮೇ ತಿಂಗಳಲ್ಲಿ ತೀರೋದ್ರ ಸರ್. ಆಯಮ್ಮನಿಗೋಸ್ಕರ ಯಪ್ಪ ಕುಡಿಯೋದು, ಅಳೋದು, ನನ್ನ ಹೆಂಡತಿ ಸತ್ತೋದ್ಲು ಅಂತ ಅಳೋದು. ನೀವ್ ಅವಾಗ ತವ್ರ ಮನೇಲಿದ್ರು, ಗಂಡನ ಮನೇಲಿದ್ರು? ಇಲ್ಲ ಸರ್, ನಾವ್ ಇಲ್ಲೇ ಇದ್ವಿ. 1 ವರ್ಷ ಆಯ್ತು ಇಲ್ಲಿಗೆ ಬಂದೆ. ಗಂಡನ ಜೊತೆ? ಒಂದ್ ನಿಮಿಷ. ಯಾಕವ್ವ?
ಹಲೋ. ಏನಾಯ್ತವ? ಅದು ಅವ್ರ ಮಗ ಕರೀತಾ ಇದ್ರು ಸರ್, ನೀರ್ ಕೊಡು ಅಂತ, ಅದಕ್ಕೆ. ಹೇಳೋಗ್ಬೇಕು, ಇಲ್ಲಾರ ನಾನು ನೆಕ್ಸ್ಟ್ ಕಟ್ ಮಾಡ್ತೀನಿ. ಹಾ ಸರ್, ಇದು ಇವಾಗ ಆ ಸೈಟ್ ಆ ಅಮ್ಮನ್ಗೆ ಕೇಳಿಸ್ತಾ? ನಾನು ಮಾಡ್ಕೊಟ್ಟಿದ್. ಹೇಳಿದ್ ಕೇಳಿಸ್ತಾ? ಕೇಳಿಸಿಲ್ಲ ಸರ್. ಹಲೋ ನೆಕ್ಸ್ಟ್ ಹೇಳ್ಬೇಕಾದ್ರೆ ಹೇಳೋಗ್ಬೇಕು. ಏನಕ್ಕೆ ಅಂತ ಮತ್ತೆ ನಾನು ಇಲ್ಲಿ ಕಾಯ್ತಾ ಕೂತಿರ್ಲ. ಹಲೋ, ಕೇಳಿಸ್ತಾ ಇದೆಯಾ ನಾನು ಹೇಳೋದು? ಕೇಳಿಸ್ತಾ ಇದೆ ನೆಕ್ಸ್ಟ್ ಸರ್. ಹೋಗ್ಬೇಕಾದ್ರೆ ಹೇಳೋಗ್ಬೇಕು. ಸರಿ ಸುಮ್ಮನೆ ಹಂಗೆ ಹೋಗ್ಬಿಟ್ರೆ ಮತ್ತೆ ಇಲ್ಲಿ ಕಾಯ್ತಾ ಕೂತಿರ್ಲ ನಾನು. ಸಾರಿ ಸರ್. ಅದು ಸೈಟ್ ಆ ಅಮ್ಮನ ಹೆಸರಲ್ಲಿ ಇರೋ ಸರ್ ಈಗ. ಅದು ಯಪ್ಪ ಇವಾಗ ನಮ್ಗೆ ಮಾಡ್ಕೊಳೋಣ ಅಂತ ಹೇಳ್ತಾ ಇದ್ದಾರೆ ಸರ್. ಅದಕ್ಕೆ ನಾನು ನಮ್ಮ ಮಗನ್ ಬೇಡ, ಅವ್ರದ್ದು ಆ ಅಮ್ಮ ಏನ್ ಮಾಡಿದಾರೋ ಅಂದ್ರೆ ನಮ್ಮ ಯಜಮಾನ್ರೆ ಕೊಡ್ಸಿರೋದು ಸರ್. ಅದು ಆ ಅಮ್ಮನ್ಗೆ ಮಕ್ಕಳಿಗೆ ಕೊಟ್ಬಿಡೋಣ ಅಂತ ಹೇಳ್ತಾ ಇದೀವಿ ಸರ್. ನಿಮ್ಮ ಯಜಮಾನ್ರು ಕೊಡ್ಸಿದ್ದಾರೆ ಆ ಹೆಣ್ಣಿಗೆ. ಅಲ್ಲೇನ್ ಮನೆ ಕಟ್ಟಿದಾರ ಆ ಸೈಟ್ ಮೇಲೆ? ಆ ಸೈಟು ಆ ಹೆಣ್ಣಿಗೆ ಹೆಸರಲ್ಲಿ ಬರ್ದು ಕೊಟ್ಟಿದ್ದಾರೆ ಸರ್. ಅಲ್ಲ, ಮನೆ ಕಟ್ಟಿದಾರ ಅಂದೆ ಅವರು? ಹೌದು, ಬಾಡಿಗೆ ಮನೆ ಕಟ್ಟಿದ್ದಾರೆ ಸರ್. ಈಗ ಅವ್ರ ಮಕ್ಳಿದಾರ? ಅವ್ರ ಮಕ್ಳಿದಾರೆ. ಸೊ ಈಗ ನಿನ್ ಗಂಡ ಹೇಳ್ತಿರೋದು ನಮ್ಮ ಹೆಸರು ನಾವು ಬರ್ಸ್ಕೊಳ್ಳೋಣ ಅಂತಲ್ಲ? ಅಂತ ಹೇಳ್ತಾ ಇದ್ದಾರೆ ಸರ್. ನಾವು ಬೇಡ, ನಮ್ಗಿರೋದೇ ಸಾಕು. ಆ ಅಮ್ಮ ಅಷ್ಟು ಹೊಟ್ಟೆ ಉರ್ಸಿ ಏನೇನ್ ಮಾಡ್ಕೊಂಡು ಇದ್ ಮಾಡಿದ್ರು, ಆ ಕರ್ಮ ನಮಗ್ ಬೇಡ. ಆ ಅಮ್ಮ ಬಂದ ಮೇಲೆ ಸುಮಾರು ಅನುಭವಿಸಿದ್ದು ನಾವ್ ಸಾಕು ಅಂತ ಹೇಳ್ತಾ ಇದೀವಿ ಸರ್. ಅದು ಕರೆಕ್ಟಾ ತಪ್ಪಾ ಸರ್? ಗಂಡನಿಗೆ ಸಡನ್ ಆಗಿ ಈ ಬುದ್ಧಿ ಯಾಕೆ ಬಂತು? ಏನ್ ಗೊತ್ತಿಲ್ಲ ಸರ್, ಏನ್ ಬಂತ. ಆ ಅಮ್ಮನ ಜೊತೆಲಿ ನಾನು ಮಾತಾಡಿದ್ದೀನಿ ಸರ್. ಸಾಯೋ ಟೈಮಲ್ಲಿ ಈ ಅಪ್ಪ ಪೇಪರ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ಬರ್ಸ್ಕೊಳೋಣ ಅಂತ. ಆ ಅಮ್ಮನ ಜೊತೆಲಿ ನಾನು ಫೋನು ಎಲ್ಲಿ ಬರ್ಸ್ಕೊಟ್ಬಿಡ್ತಾರೋ, ಎಲ್ಲಿ ಇದ್ ಮಾಡ್ತಾ ನಮ್ಗೆ ಏನ್ ಬೇಕು ಅಂತ ಹೇಳ್ಬಿಟ್ಟು ನಾನು ಫೋನ್ ತಗೊಂಡು ಆ ಅಮ್ಮನಿಗೆ, ನೋಡಮ್ಮ ನಿಂದು ನಿನ್ ಮಡುಕೋ, ನಮ್ಗ್ ಬೇಡ ಅಂತ ಮಾತಾಡಿಸ್ದೆ ಸರ್ ಆ ಅಮ್ಮನ. ಏನಂದ್ರವಮ್ಮ? ಅವಮ್ಮ ಇಲ್ಲ, ನಮ್ದು ಯಾವ್ದು ಇಲ್ಲ, ಸೈಟ್ ಇಲ್ಲ, ಯಾವ್ದು ಇಲ್ಲ ಅಂತ ನನ್ಗೆ ಸುಮ್ನೆ ಹಂಗೆ ಹೇಳಿದ್ಲು ಸರ್ ಆ ಅಮ್ಮನು. ಅಂದ್ರೆ ನಮ್ಮ ಮನೆಯವರು ಕೂಡ ಮಾತಾಡ್ಬೇಕಂದ್ರೆ ಇನ್ನ ಬರುತ್ತಾ ಅದು ಸೈಟು, ಬಿಡು ಅಂತ ಆ ಅಮ್ಮ ನೋವಲ್ಲಿ ಇದ್ರು. ಅದಕ್ಕೆ ನನ್ ಮಗನಿಗೆ ಬೇಡ, ಆ ಅಮ್ಮ ಇವಾಗ್ಲೇ ನೋವಲ್ಲಿ ಇದ್ದಾಳೆ, ಸಾಯಂಗಿದ್ದಾಳೆ, ಬೇಡ ನಮ್ಗೆ ಅಂತ ಹೇಳಿದ್ವಿ ಸರ್ ನಾವು. ಇವಾಗ ಅಯ್ಯಪ್ಪ ಇಲ್ಲ, ನಾನ್ ಕೊಡ್ಸಿದ್ದು, ನಾನೇ ಮನೆ ಕಟ್ಕೊಟ್ಟಿರೋದು, ನಂದೇ ದುಡ್ಡು ಅಂತ ನಾನ್ ಬರ್ಸ್ಕೊಂತೀನಿ ಅಂತ ಹೇಳ್ತಾ ಇದಾರೆ ಸರ್. ಅವ್ರ ಮಕ್ಳ ಕೈಯಿಂದ ಬರ್ಸ್ಕೊಂತಾರಂತೆ. ಅದು ಅವ್ರ ಮಕ್ಳಿಗ್ ಕೂಡ ನಾನು ಫೋನ್ ಮಾಡಿ ಹೇಳ್ದೆ, ಬೇಡ ನಮ್ಗೆ ಇರೋದು ಸಾಕು, ನಿಮ್ಮಮ್ಮಂದು ನೀವ್ ತಗೊಂಡ್ ಹೋಗ್ರಿ ಅಂತ. ಈ ಅಪ್ಪ ನಮ್ಮ ಯಜಮಾನ್ರು ಇರೋವರೆಗೂ ಆ ಅಪ್ಪ ಏನು ಮಾಡಲ್ಲ, ಬೇಕಂದ್ರೆ ಅವ್ರು ಸತ್ತ ಮೇಲೆ ನಿಮ್ಗೆ ಕೊಟ್ಬಿಡ್ತೀವಿ ಅಂತ ಇದ್ದೀವಿ ಸರ್. ಈ ಅಪ್ಪ ಒಪ್ತಾ ಇಲ್ಲ ಸರ್. ಮಕ್ಳ ಮೇಲೆ ಅಷ್ಟು ಇದಿಲ್ಲ ಈತನಿಗೆ, ಅವ್ರ ಮಕ್ಳ ಮೇಲೆ. ಸೊ ಅದು ಬಿಟ್ರೆ ಅವ್ರ ಮಕ್ಳಿಗೆ ಬೇರೆ ಏನಿದೆ ಅಲ್ಲಿ? ಅವ್ರ ಗಂಡನ ಆಸ್ತಿ ಇದೆ ಸರ್ ಅಲ್ಲಿ. ಅದಕ್ಕೆ ಅದು ಕರೆಕ್ಟಾ, ಅದು ನ್ಯಾಯನ ಧರ್ಮನ ಅಂತ ನಿಮ್ಮನೆ ಏನಂತಾರೆ ಅವ್ರ ಮಕ್ಳು ಏನಂತಾರೆ ವಿಚಾರವಾಗಿ? ಅವ್ರ ಮಕ್ಳು ಆಯ್ತು ಅಂತಾರ ಸರ್. ಆಯ್ತು ಅಂದ್ರೆ ಹಂಗೆ ಮಾಡ್ರಿ ಅಂತಾರ ಸರ್ ಅವರು. ಹಂಗೆ ಮಾಡ್ರಿ ಅಂದ್ರೆ ಅದೇ ನೀವು ಕೊಡ್ರಿ ಅಂತ ಕೇಳ್ತಾರ ಸರ್. ನಮಗ್ ಕೊಡಿ ಅಂತ? ಹೌದು. ಆಯ್ತು. ಆಯಪ್ಪ ತುಂಬಾ ಮೆಂಟಲಿ ಒಂಥರ ಆಯಮ್ಮನ ಅಳೋದು. ಆಯಮ್ಮನ್ನ ಸುಟ್ಟಿದಾರೆ, ಅದು ಬೂದಿ ತಗೊಂಡ್ ಬಂದು ಎಲ್ಲೋ ನಮ್ ಜಮೀನಲ್ಲಿ ಮಣ್ಣು ಮಾಡ್ಕೊಂಡು ಆ ತರ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ ಸರ್ ಅವರು. ಹೋಗ್ಲಿ, ನೀವು ತಲೆ ಕೆಡಿಸ್ಕೊಂಬಿಡಿ. ಅದೇ ಹಾಗೆ ಯಾವಾಗ ಮನುಷ್ಯ ತುಂಬಾ ಕುಡಿಯೋದಕ್ಕೆ ಹೋಗೋದು, ಕುಡಿಯೋದು, ಆಮೇಲೆ ಬೋದು ಇಳ್ದವಾಗ ತಿರ್ಗಾ ಹೋಗಿ ಮತ್ತೆ ಕುಡಿಯೋದು ಬರೋದು, ಆಯಮ್ಮಂದೇ ಅಳೋದು, ನನ್ನ ಹೆಂಡತಿ ಸತ್ತೋದ್ರು ಅಂತ. ಈ ಸಮಯದಲ್ಲಿ ಅವರನ್ನ ಆಯ್ತು ಬಿಡು ಹೋಗ್ಲಿ ಅಂತ ಸಮಾಧಾನ ಮಾಡಿ ಮತ್ತೆ ಅವರನ್ನ ಒಂಚೂರು ಪ್ರೀತಿ ಕೊಟ್ಟು ಬದಲಾಯಿಸೋ ಪ್ರಯತ್ನ ಮಾಡಿದ್ದೀರಾ ನೀವು?
ನಾವು ಆಯ್ತು ಬಿಡು ಏನು ಅಂತ ಹೇಳಿದ್ರೆ ಮರೆಯಕ್ಕಾಗಲ್ಲ. ನನ್ನ ಆ ಯಮ್ಮನ್ನ ನನ್ ಮರೆಯಕ್ಕಾಗಲ್ಲ. ನನ್ ಪ್ರಾಣ ಅವಳು, ನನ್ನ ದೇವತೆ. ಇದೇ ತರ ಮಾತಾಡಿಸ್ತಾರ ಅವರು. ನಿನ್ನ ಮಕ್ಕಳಿಗೆ ನಿನ್ನ ಗಂಡನ ಬಗ್ಗೆ ಏನ್ ಅಭಿಪ್ರಾಯ ಇದೆ? ಅಂದ್ರೆ ಇಷ್ಟು ದಿವಸ ನಮ್ಮನೆ ಎದುರಿಸಿ ಬದರ್ಸಿ ಇದ್ ಮಾಡಿದಾರಲ್ಲ, ನನ್ ಮಗಳಕ್ಕಂತೂ ಅವರು ಇದೆ ಅಂದ್ರೇನೆ ಆಗಲ್ಲ ಸರ್. ನಮ್ ಮಗಳಿಗೆ ಮಾತಾಡೋದೇ ಇಲ್ಲ. ಅಮ್ಮ ಯಪ್ಪ ಮಾತಾಡೋದ್ರೆ ಅಸಹ್ಯವಾಗುತ್ತಮ್ಮ ನನ್ಗೆ ಅಂತ ಇದ್ ಮಾಡ್ಕೊಂತಾಳೆ ಸರ್. ನನ್ ಮಗಳಕ್ಕಂತೂ ಅಸಹ್ಯ ಆಗ್ಬಿಟ್ಟಿದೆ ಅವ್ರು ಮಾಡಿರೋದು. ಊರಿನ ಜನ ಅಥವಾ ನಿಮ್ ಸಂಬಂಧ ಇದೆಲ್ಲ ಗೊತ್ತಾ ಅವ್ರಿಗೆ, ಜನಗಳಿಗೆಲ್ಲ? ಜನಗಳಿಗೆಲ್ಲ ಗೊತ್ತು ಸರ್ ಇಟ್ಕೊಂಡಿರೋದು, ಈ ತರ ಟಾರ್ಚರ್ ಕೊಡೋದು ಎಲ್ಲ. ನಾನು ಅಂದ್ರೆ ಕೆಲವೊಬ್ರು ನಮ್ಮ ಮನೆಯವ್ರ ಕಡೆನೆ ಸಪೋರ್ಟ್ ಮಾಡ್ತಾರ ಸರ್. ಅವ್ರ ಗಂಡಸು ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಅವ್ರ ಅಕ್ಕವರೇ ಸಪೋರ್ಟ್ ಮಾಡಿದ್ದಾರೆ ಸರ್. ಅರ್ಧ ಈಗ ನಿಮ್ಮ ಮಕ್ಕಳು ಕೂಡ ಆ ವಿಚಾರದಲ್ಲಿ, ಆಸ್ತಿ ಅಥವಾ ಅಲ್ಲೇನೋ ಜಾಗದ ವಿಚಾರದಲ್ಲಿ ನಿಮಗೆ ಏನು ಅಭಿಪ್ರಾಯ ಇದೆಯೋ ನಿಮ್ಮ ಮಕ್ಕಳ ಅಭಿಪ್ರಾಯ ಕೂಡ ಅದೇ ಆಗಿದೆಯಾ? ಅದೇ ಆಗಿದೆ ಸರ್. ಬೇಡಮ್ಮ ನಮ್ಗೆ ಅವ್ರದ್ದು, ನಮ್ದೇ ಆದ್ರೂನು ಆ ಅಮ್ಮ ಈ ತರ ಕೆಟ್ಟ ಕೆಲಸ ಮಾಡಿ ಸಂಪಾದಿಸ್ಕೊಂಡಿರೋದು ಬೇಡ ಅಂತ ಹೇಳ್ತಾ ಇದ್ರು. ಆಯ್ತು, ಇದು ಬಹಳ ಸೂಕ್ಷ್ಮ ವಿಚಾರ ನೋಡಿ. ನೀವು ಈಗ ಹೇಳುವ ಅದೇ ಸರ್, ಆ ಬೂದಿ ಅದೆಲ್ಲ ತಗೊಂಡ್ ಬಂದು ಜಮೀನಲ್ಲಿ ಮುಚ್ಚಿದಾರಲ್ಲ ಸರ್, ಅದು ನನಗ್ ಭಯ ಆಗುತ್ತೆ ಸರ್. ಹಿಂದೆ ನಮ್ಗೇನಾದ್ರೂ ತೊಂದ್ರೆ ಆಗುತ್ತಾ ಮಕ್ಳಿಗೆ ಅಂತ. ಆಯ್ತು, ಭಯ ಪಡ್ಬೇಡಿ. ಈಗ ಆಯ್ತು, ಕೇಳಿಸ್ಕೊಳ್ಳಿ. ಮುಗೀತಾ? ಅಷ್ಟೇ ಮುಗೀತಾ? ಆಯ್ತು, ಏನ್ ತೊಂದರೆ ಇಲ್ಲ. ಈ ತರದ್ದು ಬಂದಾಗ ಸರಿಯಾದ ನಿರ್ಧಾರ ತಗೊಳ್ಳಿ. ಮತ್ತೆ ನೀವು ಯಾವ ಪಾಪಗಳಲ್ಲಿ ಭಾಗಿಯಾಗಿಲ್ವೋ, ಮತ್ತೆ ಗಂಡನ ಯಾವ ಪಾಪಗಳಿಗೆ ನಿಮ್ಮ ಸಮ್ಮತಿ ಇರಲಿಲ್ವೋ, ಅಲ್ಲಿ ನಡೆದ ಯಾವ ಪಾಪಗಳಿಗೂ ಅಥವಾ ಆ ಪಾಪದ ಪರಿಣಾಮಗಳಿಗೆ ನೀವು ಶಿಕ್ಷೆಗೊಳಗಾಗ್ಲಿಕ್ಕೆ ಸಾಧ್ಯವಿಲ್ಲ. ಅದು ಧರ್ಮದ ಸೂಕ್ಷ್ಮ ರೂಪ. ನೀವು ಅದರ ಬಗ್ಗೆ ಹೆದರಿಕೆ ಬೇಡ. ಅದು ನಿಮಗೆ ಎಂತ ಮಾಡಲ್ಲ. ಅಥವಾ ಅದರಿಂದ ಬರುವ ಯಾವ ದುಷ್ಪರಿಣಾಮ ಸಹಜವಾಗಿ ನಿನ್ನ ಗಂಡನ ಕುರಿತು ಹೇಳೋದಿದೆ, ಹೇಳ್ತೀನಿ. ಆದರೆ ಮೊದಲು ಈ ಜಮೀನಿನ ವಿಚಾರ ಅಥವಾ ಜಾಗದ ವಿಚಾರ ಏನು ಬಂದಿದೆಯಲ್ಲವ, ನೋಡ್ತಾಯಿ, ಅವತ್ತಿಗೆ ನಿನ್ನ ಗಂಡನ ಸಹಭಾಗಿತ್ವದಲ್ಲಿ ಅಥವಾ ಅವನ ಬೆಂಬಲ ಅಥವಾ ಅವನ ಭಾಗವಹಿಸುವಿಕೆಯನ್ನು ಒಳಗೊಂಡೇ ಆ ಆಸ್ತಿ ಅಥವಾ ತಗೊಂಡಿರೋದು ಅಥವಾ ಅಲ್ಲೇನೋ ಕಟ್ಟಿರೋದು, ಅಲ್ಲಿ ಗಂಡನ ಪಾಲು ಇದೆ. ಹೌದಲ್ಲ? ನಿನ್ ಗಂಡನು ಹೇಳ್ತಿದ್ದಾನೆ, ಅದು ನಿಮಗೂ ಗೊತ್ತು ಕೂಡ. ಹೌದು ಸರ್. ಆದರೆ ಅದಾಗಿಯೂ ಆ ತರದ, ಇದು ವ್ಯಾಜ್ಯ, ಕಾನೂನಿನ ವ್ಯಾಜ್ಯವಲ್ಲ, ಇದು ಧರ್ಮದ ವ್ಯಾಜ್ಯ. ಈ ತರದ ವಿಚಾರಗಳಿಗೆ ಕೈ ಇಡ್ಲಿಕ್ಕೆ ಹೋಗ್ಬಾರ್ದು. ನಿನ್ನ ಗಂಡ 1000 ಹೇಳಲಿ, ಎಲ್ಲ ನಮ್ಮದು, ನಾವು ಪಡ್ಕೊಳ್ಳೋಣ ಅಥವಾ ನಮ್ಮ ಹೆಸರು ತಗೊಳ್ಳೋಣ. ಈಗ ನಿಮ್ಮ ಮಗ ಹಾಗೂ ನೀವು ಮತ್ತೆ ನಿಮ್ಮ ಮಕ್ಕಳು ಏನು ಅಭಿಪ್ರಾಯಕ್ಕೆ ಬಂದಿದ್ದೀರೋ ಅದೇ ಧರ್ಮ, ಹಾಗೇ ಇರಬೇಕು. ಯಾಕಂದ್ರೆ ಎಲ್ಲಿ ಆ ಜೀವಗಳು ನೆಲೆಸಿದ್ದೋ, ವಾಸ ಮಾಡಿದ್ದೋ, ಅಥವಾ ಈಗ ಅವ್ರ ಮಕ್ಕಳಿದ್ದಾರೆ, ಈಗೇನಾಗ್ಬಿಡುತ್ತೆ, ಹಣಕಾಸಿನ ದೃಷ್ಟಿಯಿಂದ ನೋಡಿದ್ರೆ ಅದು ನಿನ್ನ ಗಂಡನು ಕೊಡಿಸಿದ್ದ ಅಂತ ಅನ್ಸಿದ್ರು ಕೂಡ ಅಲ್ಲಿ ತಗೊಳ್ಬೇಕಾದ್ರೆ ಇದು ಯಾರಿಗೆ ಅನ್ನುವ ಮೂಲ ಉಸಿರು ಆ ಹೆಣ್ಣಿಗೆ ಸಂಬಂಧಪಟ್ಟಿದ್ದೇ ಆಗಿತ್ತು. ನಿನ್ನ ಗಂಡನ ಕೇಳಿ, ಅದೇ ಸತ್ಯ. ಅಂದ್ರೆ ತೆಗೆದುಕೊಳ್ಬೇಕಾದ್ರೆ ಇದು ಯಾರಿಗೆ ಅನ್ನೋದು ಒಂದು ಒಟ್ಟು ನಿರ್ಧಾರದ ಮೊತ್ತ ಇತ್ತಲ್ಲ, ಅದ್ರಲ್ಲಿ ಆ ಹೆಣ್ಣಿಗೆ ಅಂತಲೇ ಇತ್ತು ನನ್ನ ಪ್ರಕಾರ, ಅಲ್ವಾ? ಇಲ್ಲ, ಇವಳು ಬದುಕಿರೋವರೆಗೂ ಇರ್ಲಿ, ಆಮೇಲೆ ವಾಪಸ್ ತಗೊಳ್ಳೋಣ ಅಂತ ಆರಂಭದಲ್ಲಿ ಈತ ಏನು ಯೋಚನೆ ಮಾಡಿರ್ಲಿಕ್ಕಿಲ್ಲ. ಆಕೆಗೆ ಅಂತಲೇ ಆಗಿದ್ದಲ್ವಾ ಅದು? ಆದ್ರೆ ಈಗ ಸತ್ತ ಮೇಲೆ ಈತನ ಮನಸ್ಥಿತಿ ಬದಲಾಗಿರ್ಬೋದು. ಆದ್ರೆ ಮೂಲ ಏನಿತ್ತು ಅಥವಾ ಮೂಲ ಯಾರಿಗೆ ಅಂತ ತಗೊಂಡಿದ್ರು, ಅಥವಾ ಯಾರಲ್ಲಿ ಬದುಕಿದ್ರು, ಮತ್ತೆ ಯಾರು ಅದರ ಕುರಿತು ಅಲ್ಲಿ ಕನಸುಗಳು ಕಂಡು ಅಲ್ಲೇ ಅವ್ರು ಒಳ್ಳೆಯವಳೋ ಕೆಟ್ಟವಳೋ ಅದು ಬೇರೆ, ಆದ್ರೆ ಅಲ್ಲೇ ಜೀವಿಸಿದ್ರು, ಅದಕ್ಕೆ ನೀವು ಕೈ ಹಾಕಬಾರ್ದು. ಅಂಡ್ ನಿಮ್ಗೆ ಅಂತ ಸ್ಥಿತಿ ಏನು ಬಂದಿಲ್ಲವಾ? ಇಲ್ಲ ಸರ್, ಇಲ್ಲ ಸರ್, ಬಂದಿಲ್ಲ. ಅಂಡ್ ಅವ್ರ ಮಕ್ಳು ತಗೊಳ್ತಾರೋ ಬಿಡ್ತಾರೋ ಅಥವಾ ನಿನ್ನ ಗಂಡನೇ ಅದು ಮಾರ್ಕೊಂಡು ತಿಂತಾನೋ, ನೀವು ಮಕ್ಕಳಾಗಿ ಹೆಂಡತಿಯಾಗಿ ನೀವು ಅದಕ್ಕೆ ನೀವು ಪಾಲ್ದಾರ ಆಗಬಾರ್ದು. ಈ ಬೂದಿ ತಂದಿರೋದು ಎಡವಟ್ಟಲ್ಲ, ಈಗ ಹೋಗಿ ಕೈ ಹಾಕಿದ್ರೆ ಅದು ಎಡವಟ್ಟು. ಆ ಬೂದಿದು ನಿನ್ನ ಗಂಡ ಹಿಂಗೆ ಆಡೋದು ಅದಕ್ಕೂ ನಿನ್ನ ಮನೆಗೂ ಅದಕ್ಕೆ ಸಂಬಂಧವೇ ಇಲ್ಲ, ಅಥವಾ ಅದೇನೂ ಆಗಲ್ಲ.
ನಿನ್ನ ಧರ್ಮ, ನಿನ್ನ ಮಕ್ಕಳ ಸದ್ಗುಣ, ಅಥವಾ ನೀವು ಪತಿವ್ರತೆಯಾಗಿ ಬದುಕೊಂಡು ಕಷ್ಟವೆಲ್ಲ ಅನುಭವಿಸ್ಕೊಂಡು ಬಂದಿದ್ದೀಯ, ನಿನ್ನ ಮಕ್ಕಳಿಂದ ನಿನ್ನ ಮನೆ ಬೆಳಗುತ್ತೆ. ಬಟ್ ನಿನ್ನ ಗಂಡನ ವಿಚಾರ ಹೇಳಬೇಕಂದ್ರೆ, ಯಾವ ಕಟ್ಟಿಕೊಂಡ ಹೆಂಡತಿಯ ಮುಂದೆ ಬದುಕಿದ್ದ ವೇಳೆಯಲ್ಲೂ ಇನ್ನೊಬ್ಬಳ ಸೆರಗಿನಿಂದ ಹೋಗಿ ಬದುಕನ್ನ, ಸಂಸಾರವನ್ನ ಬೀದಿಗೆ ತಂದು ನಿಲ್ಲಿಸಿ ಹೆಂಡತಿ ಮಕ್ಕಳಿಗೆ ನೋವು ಕೊಟ್ಟು ಇವತ್ತಿಗೆ ಹುಚ್ಚನಾಗಿ, ಅಂದ್ರೆ ಇವತ್ತೇನು ಆಡ್ತಿದ್ದಾನೆ ಅದನ್ನ ನೀನು ಯಾವ ಆಸ್ಪತ್ರೆಗೆ ಹೋದ್ರೂ ಸರಿ ಮಾಡ್ಲಿ, ಯಾಕಂದ್ರೆ ಅದು ಹಿಂದೆ ಏನಾಯ್ತು ಅದರ ಪರಿಣಾಮ ಇವತ್ತು ನಡೀತಾ ಇರೋದು. ಮತ್ತು ಅದಿನ್ನೂ ಹೆಚ್ಚಾಗುತ್ತೆ. ಅಲ್ಲಿ ನಿಮಗೇನು ತೊಂದರೆ ಆಗುತ್ತೆ ಅಂತ ಹೇಳ್ತಿಲ್ಲ. ಹೀಗೆ ಬದುಕಿದ್ದ ವೇಳೆಯಲ್ಲಿ ನೋವು ಕೊಟ್ಟಿದ್ದು ಸಾಲದು ಹೆಂಡತಿಗೆ ಅಂದಾಗ, ಸತ್ತ ಮೇಲೆ ಬೂದಿ ತಂದು ನನಗೆ ನನ್ನ ಹೆಂಡತಿ ಸತ್ತೋದ್ಲು ಅಂತ ನಿನ್ನ ಮುಂದನ್ನು ಆ ಪಾಪಕ್ಕೆ ಬಹಳ ದೊಡ್ಡ ಶಿಕ್ಷೆ ಇದೆ. ಹೆಂಡತಿಯಾಗಿ ನಿನ್ನ ಕ್ಷಮೆಗೆ ಅದು ನಿಲ್ಲೋದಿಲ್ಲ. ಆಯ್ತು ರೀ, ಬಿಡಿರಿ, ಏನು ತೊಂದರೆ ಇಲ್ಲ ಅಂತ ನೀನು ಹೇಳ್ಬೋದು, ಅದು ಹಾಗಿಲ್ಲ. ಆಯ್ತು, ಬದುಕಿದ್ದಾಗ ಏನೋ ಗೊತ್ತಿಲ್ಲದೆ ನೋವು ಕೊಟ್ಟ, ನಿನಗೆ ಅನ್ಯಾಯ ಮಾಡ್ದ, ಬಡ್ದ, ಈಗ ಸತ್ತ ಮೇಲೆ ಆದ್ರೆ ಅವಳು ಸತ್ತಿರೋಳು ಬೂದಿ ತಂದ್ಬಿಟ್ಟು ಇವಳು ನನ್ನ ಹೆಂಡತಿ ಸತ್ತು ಹೋದ್ಲು ಅಂತ ನಿನ್ನ ಮುಂದೆ ಅಂದಾಗ ಅದು ನಿನ್ಗೊಂದು ಬಿಸಿ ಉಸಿರು, ನಿನ್ನ ಮನಸ್ಸು ನೋಯ್ದಿರಲ್ವಾ? ಹೌದು ಸರ್, ಬೈತೀನಿ ಸರ್. ನೀನು ಜೊತೆಗೆ ಹೋಗ್ಬಿಡು ಅಂದ್ರೂ ಕೇಳಲ್ಲ ಸರ್. ಯಾರಾದ್ರೂ ಬರ್ಲಿ ಮನೆ ಹತ್ರ, ಅವರು ನನ್ನ ಹೆಂಡತಿ ಸತ್ತೋದ್ಲು ಅಂತ ಅಳೋದು ಸರ್. ಅವರು ಇವ್ರು ಇದಾರಲ್ಲ, ಇವಾಗ ಏನೋ ಆಯ್ತು ಹೋಯ್ತು, ಇವಾಗ ಮಕ್ಳಿದಾರಲ್ಲ, ಅವ್ರನ್ನಾದ್ರೂ ಚೆನ್ನಾಗಿ ನೋಡ್ಕೊಳ್ರಿ ಅಂತಂದ್ರು ಮರೆಯಕ್ಕೆ ಆಗಲ್ವಂತ. ನಿನ್ನ ಗಂಡನ ವಿಚಾರವಾಗಿ ಯಾವ ಒಳ್ಳೆಯ ಬದಲಾವಣೆಯನ್ನು ನೀವು ಮತ್ತೆ ಮಕ್ಕಳು ನಿರೀಕ್ಷೆ ಮಾಡಬೇಡಿ. ಯಾಕಂದ್ರೆ ಯಾವ ಪಾಪದ ಮಾರ್ಗ ಇಲ್ಲಿಂದ ಆಚೆಗೆ ಅವರನ್ನು ಹುಚ್ಚರಾಗಿಸುತ್ತೆ, ಬೇರೆ ದಾರಿ ಇಲ್ಲ. ನೀವು ಮುರುತೂಟ ಇಡಿ, ಅಥವಾ ನಿಮ್ಮಿಂದ ಗಂಡನಿಗೇನು ಹಾನಿ ಆಗಬಾರ್ದಷ್ಟೇ. ಆದ್ರೆ ಅಲ್ಲಿ ಆ ಜಮೀನು ಅಲ್ಲಿ ಹೋಗಿ ಕೇಳೋದು ಬೇಡ. ನಿನ್ನ ಗಂಡ ಏನ್ ಮಾಡ್ಕೊಳ್ತಾನೆ ಅದಕ್ಕೂ ನಿಮಗೂ ಸಂಬಂಧ ಇಲ್ಲ ಅನ್ನಂಗೆ ಬದುಕಿ. ಮತ್ತೆ ಮಕ್ಕಳ ಬಾಯಿಂದ ಏನು ಬರ್ತಾ ಇದೆ ಅದೇ ಧರ್ಮ, ನೀನು ಅದನ್ನೇ ಪಾಲಿಸಬೇಕು. ನಾಳೆ ದಿನ ತಗೊಂಡು ಏನು ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನಂಗೆ ಏನೋ ಒಂದು ಕೆಟ್ಟದ್ದು ನಡೀತವ, ಅವಾಗ ಮಕ್ಕಳೇ ಅಂತಾರ ನಾವು ಹೇಳ್ದು ಅದು ಬೇಡ ಅಂತ. ನೀನ್ ತಾಯಿಯಾಗಿ ನೀನು ಇದನ್ನೇ ಮಾಡಿದೆ ಅಂದ್ಬಿಡ್ತಾರ. ಆಮೇಲೆ ಏನ್ ಮಾಡ್ತೀಯ? ಇಲ್ಲ ಸರ್, ಆ ಅಮ್ಮ ಸಾಯ್ಬೇಕಂತ ಅಂದ್ರೆ ನಿನ್ನು ಇವಾಗ ರೀಸೆಂಟ್ ಆಗಿ 2 ತಿಂಗಳಲ್ಲಿ ಮನೆ ಮಾಡ್ಕೊಟ್ಬಿಟ್ರೆ ಸರ್. ಒಂದು 30 ಲಕ್ಷ ಮನೆ ಇದ್ದಿದ್ದ ಮನೆನ ಸೀಟ್ ಹಾಕಿ ಮನೆ ಮಾಡಿದ್ರು, ಬಿಳ್ಸಿದ್ರು. ಅದನ್ನ ಬಿಳಿಸ್ಬಿಟ್ಟು ಆ ಅಮ್ಮ ಮನೆ ಕಟ್ಕೊಟ್ಬಿಡು ನನ್ಗೆ ಅಂತ ಹೇಳಿದ್ದು ಬಿಳಿಸ್ಬಿಟ್ಟು ಮೋಲ್ಡ್ ಹಾಕ್ಸ್ಬಿಟ್ರು ಸರ್. ಎಲ್ಲ ಪಿಲ್ಲರ್ಗೆಲ್ಲ ಎಬ್ಬಿಸ್ಬಿಟ್ಟು ಒಂದು 30 ಲಕ್ಷಕ್ಕೆ ಎಲ್ಲ ಖರ್ಚು ಮಾಡಿ ಮನೆ ಕಟ್ಸ್ಬಿಟ್ಟವ್ರೆ ಸರ್. ಅದೇ ನನ್ಗೆ ಒಂದು ಟೆನ್ಷನ್ ಸರ್, ನಮ್ಗ್ ಬೇಡ ಅದು ದುಡ್ಡು. ನಾವು ಅವರಿಂದ ಇಷ್ಟು ಕಷ್ಟ ಸರ್. ನಮ್ಗಂತ 26 ವರ್ಷ ಆಗಿದೆ ಸರ್, 100 ರೂಪಾಯಿ ಖರ್ಚು ಮಾಡಿಲ್ಲ ಸರ್ ನಮ್ಮ ಯಜಮಾನ್ರು. ಒಡೆದಿರೋದು, ಹಿಂಸೆ ಕೊಟ್ಟಿರೋದು ಬಿಟ್ರೆ ಏನು ಮಾಡಿಲ್ಲ ಸರ್. ನಮ್ಮಪ್ಪ ದೇವ್ರಂತವ್ರು ಸರ್. ಅವ್ರು ಇಲ್ಲಂದಿದ್ರೆ ನಾವು ಯಾವಾಗ್ಲೂ ಮಣ್ಣಲ್ಲಿ ಮಣ್ಣಾಗ್ಬಿಟ್ಟಿದೀವಿ. ಅರ್ಥ ಇತ್ತು. ನಮ್ಮನ್ನ ಕರ್ಕೊಂಡು ಹೋಗೋದು, ಎದೆ ಮೇಲೆ ಹಾಕೊಂಡು ಮಕ್ಳಿಗೆ ಸ್ಕೂಲ್ ಫೀಸು ಎಲ್ಲ ಕಟ್ಟಿದಾರೆ ಸರ್. 1 ಎಕರೆ ರೋಜಾ ಗಿಡ ಇಟ್ಕೊಂಡು ನಾವು 4 ಗಂಟೆಗೆ ಅಡುಗೆ ಮಾಡ್ಬಿಟ್ಟು ಮಕ್ಕಳನ್ನ ಕಾಲೇಜ್ಗೆ 6:15 ಹೋಗ್ಬೇಕಾಗಿತ್ತು ಸರ್. ತಮಿಳ್ನಾಡಿಂದ ನಮ್ಮ ಮಗ ಬಿಡ್ತಾ ಇದ್ರು. ತಿರ್ಗಾ ಹೋಗಿ ತೋಟದಲ್ಲಿ ಕೆಲಸ ಮಾಡಿ ತಿರ್ಗಾ ಮನೆಗ್ ಬಂದು ತಿನ್ಬಿಟ್ಟು ಯಾವ್ದೋ ಇದ್ ಮಾಡ್ತಿದ್ವಿ. ಹೊಡ್ದಿರೋ ಏಟುಗಳು ಸರ್ ಸಾಯೋ ತನಕ. ಎಮ್ಕೆನೂ ಮುರಿದಾಕಿದ್ದಾನೆ ಸರ್. ಬಿಸಿನೀರಲ್ಲಿ ಹೀಟ್ರ್ ಹಾಕಿದ್ವಿ ಸರ್. ಆವತ್ತಾನ ತಕ್ಷಣ ಎತ್ತಿದೆ ಸರ್ ಹೀಟ್ರು. ಇಷ್ಟೊತ್ತಿ ಎಲ್ಲಿ ಹೋಗಿದ್ದೆ, ನನ್ನೇನು ಇಷ್ಟೊತ್ತಿ ಎಲ್ಲಿ ಹೋಗಿದ್ಯಾ ಅಂತ ಹೇಳ್ಬಿಟ್ಟು ಜುಟ್ಟು ಹಿಡ್ದು ಅದ್ರ ಮೇಲೆ ನುಗ್ಬಿಟ್ರೆ ಸರ್. ಎಲ್ಲ ಸುಟ್ಟೋಯ್ತು ಸರ್, ಹೊಟ್ಟೆ ಬೆನ್ನು ಎಲ್ಲನ್ನ. ಅದ್ರಲ್ಲೇ 2 ಅವರ್ ಹೊಡೆದಿದ್ದಾರೆ ಸರ್. ತಲೆ ಸುತ್ತೈತೆ, ಸ್ಕಿನ್ ಎಲ್ಲ ಎದ್ದೋಳ್ಬಿಡ್ತು, ಬಬ್ಬೆ ಎಲ್ಲ ಬಂದ್ಬಿಡ್ತು. ಹಾಸ್ಪಿಟಲ್ ಕರ್ಕೊಂಡೋಗಿಲ್ಲ ಸರ್ ನನ್ನನ್ನ. 2 ಅವರ್ ತಣ್ಣೀರ್ ಹಾಕೊಂತ ಇದ್ದೀನಿ ಸರ್. ಆವಾಗ್ಲೂ ಉರಿ ತಡ್ಕೊಳಕ್ ಆಗಿಲ್ಲ. 1 ತಿಂಗಳು ನೈಟಿನಲ್ಲೇ ಇದ್ದೀನಿ ಸರ್. ಆವಾಗ್ಲೂ ಕೆಲಸ ಮಾಡಿದ್ದೀನಿ ಮಕ್ಳಿಗೆ. ನಮ್ಮ ಮಕ್ಳು ಅಂತ ಕೈಯಲ್ಲಿ ಹಿಡ್ದಿಲ್ಲ ಸರ್. ಆಯಪ್ಪ ಕೈಯಿಂದ ಕರ್ಕೊಂಡೋಗಿಲ್ಲ. ಒಂದು ಹಾಸ್ಪಿಟ್ಲ್ ಬೇಕಂದ್ರೆ ನಾನೇ ಒಂದು ಹಾಸ್ಪಿಟ್ಲ್ಗೂ ದುಡ್ಡು ಕೇಳಂಗಿದ್ರೆ ಅದು ಸಾಲ್ದೀರ ಕೊಡೋದು, ಅದು ಏಟ್ ತಿಂದೆ ಕೊಡೋದು, ಏಟ್ ತಿಂದೆ ಕಾಸು ಕೊಡಂದ್ರೆ ಒಡದೆ ಕೊಡ್ತಾ ಇರೋದು ಸರ್. ಒಂದ್ ತರಕಾರಿ ತಗೊಂಡ್ ಬಾ ಅಂದ್ರೆ
ಅದನ್ನು ನ್ಯಾಯತ್ತಂತ ಆಗ್ತಾರಲ್ಲ ಹೊಡೆದೇ ಕೊಡ್ತಾ ಇದ್ದಿದ್ದಯ್ಯಪ್ಪ. ಒಂದು ರೇಷನ್ ತಗೊಂಡ್ ಬಂದ್ಬೇಕಂತಂದ್ರೆ ಒಂದ್ ತಿಂಗ್ಳಿಗಾಗಷ್ಟು ಅಲ್ಲಿ ಹೋಗಿ ರೇಷನ್ ಅಂಗಡಿಯಲ್ಲೇ ಬೇಗ ಬೇಗ ಇಸ್ಕೋಬೇಕು ಸರ್, ಇನ್ನೂ ಆಗಿಲ್ವಾ ಅಂತ ಟೆನ್ಷನ್ ಕೊಡೋರು ಸರ್. ತುಂಬಾ ಟೆನ್ಷನ್ ಅನುಭವಿಸಿದ್ದೀನಿ ಸರ್ ನಾನು. ತುಂಬಾನೇ ಮಕ್ಕಳು ತುಂಬಾನೇ ಹಿಂಸೆ. ಅವರು ಎಲ್ಲ ಅಕ್ಕಪಕ್ಕ ಇರಲ್ಲ, ನಿಮ್ ಗಂಡನ ಸುಖ ಇಲ್ಲ, ನಿಮ್ ಮಕ್ಕಳಿಂದ ನಿಮ್ ಸುಖ ನೋಡಿ, ಚೆನ್ನಾಗಿ ಓದಿದಾರೆ ಬಿಡು ಅಂತ ಇದ್ರು ಸರ್. ತುಂಬಾನೇ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ ಸರ್. ಇವಾಗ್ಲೂ ಅಷ್ಟೇ ಸರ್, ನಾನು ತಲೆನೇ ಬಚ್ಚಲ್ಲ, ಇದೇ ಚಿಂತೆ. ನಮ್ಮಮ್ಮ ಎಲ್ಲ ಬೈತಾರೆ, ತಲೆಗೆ ಇಲ್ಲಿ ಮಡ್ಕೊಂಡಿದ್ದೆ ಎಣ್ಣೆ ಸರ್, ನ್ಯಾಯವಾಗಿ ತಲೆನೇ ಗಂಟಾಕ್ಬಿಟ್ರೆ ಒಂದು ವಾರ ಕೂಡ ಬಿಚ್ಚಲ್ಲ ಸರ್, ನಿಜವಾಗ್ಲು. ಅಷ್ಟು ಅದು ಏನೋ ಒಳಗೆಯಿಂದ ಭಯ, ಒಂಥರ ಡಿಪ್ರೆಷನ್ ಮಾಡ್ಬಿಟ್ರೆ. ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ, ಇಲ್ಲಿ ನಿನ್ನ ಗಂಡನನ್ನು ನಾನು ಅತ್ಯಂತ ಕರುಣೆಯಿಂದ ನೋಡೋದಾದ್ರೆ ಅದು ಆ ಆತ್ಮದ ಪ್ರಾರಬ್ಧ, ಅದನ್ನ ಅದು ಅನುಭವಿಸ್ಲೇಬೇಕು, ಅದನ್ನ ಯಾರು ಸರಿ ಮಾಡ್ಲಿಕ್ಕಾಗಲ್ಲ. ಗಂಡನಾಗಿ ನೋಡಿದಾಗ ಅದು ಮಹಾನ್ ಘೋರ ಅಪರಾಧ. ಆದ್ರೆ ಅದು ಒಂದು ಆತ್ಮವಾಗಿ ತನ್ನ ಕರ್ಮಗಳನ್ನು ಅದು ಸವಿಸ್ತಾ ಇದೆ, ಅದು ನರಳಬೇಕಿದೆ, ಅದನ್ನ ಯಾರೂ ತಪ್ಪಿಸ್ಲಿಕ್ಕಾಗುವುದಿಲ್ಲ. ಆದ್ರೆ ಈ ಸಮಯದಲ್ಲಿ ಗಂಡ ಅನ್ನೋ ಭಾವವನ್ನು ತೊರೆದು ಅದನ್ನೊಂದು ಆತ್ಮವಾಗಿ ಅದೇನಾದ್ರೂ ಮಾಡಿಕೊಳ್ಳಿ, ನಿನ್ಗೆ ಅದ್ರ ಬಗ್ಗೆ ಯೋಚನೆ ಬೇಡ. ಯಾಕಂದ್ರೆ ಅವರಿಗೆ ನರಳಬೇಕು ಅನ್ನೋದು ಅವ್ರ ಪ್ರಾರಬ್ಧವಾದ್ರೆ ನೀನು ಅವ್ರಿಗೆ ದೊಡ್ಡ ಸುಖದ ಸುಪ್ಪತ್ತಿಗೆ ಕೊಟ್ಟರು ಅವ್ರ ನರಳಾಟ ತಪ್ಪಲ್ಲ. ಯಾಕಂದ್ರೆ ಮನುಷ್ಯ ಪ್ರಯತ್ನಕ್ಕಿಂತ ವಿಧಿಯ ಸೆಳೆತ ಬಹಳ ಹಿರಿದು. ಇಲ್ಲಿ ಚೆನ್ನಾಗಿದ್ದ ಬದುಕು, ಚೆನ್ನಾಗಿದ್ದ ಸಂಸಾರ ಎಲ್ಲವನ್ನು ಹಾಳು ಮಾಡಿಕೊಂಡು ಪರಸ್ತ್ರೀ ಸಹವಾಸ ಮಾಡಿ ಇರೋದನ್ನೆಲ್ಲ ತಾಂಡೋಗಿ ಅಲ್ಲ ಹಾಕಿ ಅಲ್ಲಿ ಉದ್ಧಾರ ಮಾಡಿ ತನ್ನ ಮನೆ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳನ್ನ ಅನಾಥ ಮಾಡಿದ ಅಂದ್ರೆ ಇಂದ್ರಿಯ ಚಪಲಕ್ಕೆ ಧರ್ಮವನ್ನ ಮರೆತವನ ಕತೆ ಇವತ್ತು ಹುಚ್ಚಂತರ ಆಗಿದೆ. ನಿನ್ ಗಂಡ ಅಲ್ಲ, ಯಾರಾದ್ರೂ ಅಷ್ಟೇ, ಯಾರು ಧರ್ಮವನ್ನ ಕಾಲ್ ಕಸ ಮಾಡಿಕೊಂಡು ಧರ್ಮ ಪತ್ನಿಯನ್ನ ಅಥವಾ ನ್ಯಾಯವಾಗಿ ಕಟ್ಟಿಕೊಂಡ ಗಂಡನನ್ನ ತುಚ್ಛವಾಗಿ ಕಂಡು ಅನ್ಯಾಯ ಮಾಡ್ತಾರೋ, ಕಡೆಗಾಲದಲ್ಲಿ ಅವರಿಗೆ ಅನ್ನ ನೀರಿಗೋಸ್ಕರ ಹೋರಾಡುವ ಅಥವಾ ಎಲ್ಲ ಇದ್ದೂ ಕೂಡ ಏನೂ ಇಲ್ಲದಂತೆ ಬದುಕುವ ಒಂದು ದುರ್ಗತಿ ಬಂದೇ ಬರುತ್ತೆ. ಅದು ಲೋಕದ ನಿಯಮ. ಹಾಗಾಗಿ ಚೆನ್ನಾಗಿದ್ದ ವೇಳೆಯಲ್ಲಿ ಇನ್ನೊಬ್ಬರದಕ್ಕೆ ಆಸೆ ಪಡಬಾರ್ದು. ಪರ ಸ್ತ್ರೀ, ಪರ ಪುರುಷ ಅಥವಾ ಚಟಗಳು, ಚಪಲಗಳು, ಇಂದ್ರಿಯದ ಚಟಕ್ಕೆ ಚಪಲಗಳಿಗೆ ದಾಸರಾದ್ರೆ ಕಡೆಗಾಲದಲ್ಲಿ ಇವತ್ತು ನಿನ್ನ ಮಕ್ಕಳಾದ್ರೂ ತನ್ನ ತಂದೆಯನ್ನು ಗೌರವವನ್ನು ಅಲ್ಲಿ ಮಕ್ಕಳಿಗೆ ಕೊಡೋಕ್ಕೂ ಮನಸ್ಸು ಬರ್ತಾ ಇಲ್ಲ ಅಂದ್ರೆ ಅರ್ಥ ಮಕ್ಕಳು ತಪ್ಪಲ್ಲ, ಅದು ಒಟ್ಟಾರೆ ಆತನ ಕರ್ಮ ಎಷ್ಟು ಕೆಡದಾಗಿದೆ ಅಂದ್ರೆ ಮಕ್ಕಳಿಂದಲೂ ಆಸರೆ ಸಿಗದ ಸ್ಥಿತಿಗೆ ಹೋಗುತ್ತಾನು. ಅಯ್ಯೋ ಮಕ್ಕಳು ಕೆಟ್ಟವರ ಮೇಲ್ನೋಟಕ್ಕೆ ಹಂಗೆ ಅನ್ಸುತ್ತೆ, ಅಯ್ಯೋ ಎಂತನೊಬ್ಬ ತಂದೆ ಕ್ಷಮಿಸಿ ಮಕ್ಕಳು ನೋಡ್ಕೊಳ್ಬೇಕಲ್ವ ಅಂತ ಅನ್ಸಿದ್ರು ಆತನಿಗೆ ಹಿಂದೆ ಮಾಡಿರುವ ಕೆಟ್ಟ ಕರ್ಮಗಳಿಗಿರುವ ಫಲ ಹೆಂಗಿರ್ತವೆ ಅಂದ್ರೆ ಕಣ್ಮುಂದೆ ಹೆಂಡತಿ ಮಕ್ಳಿದ್ರು ಹೆಂಡತಿ ಮಕ್ಳು ಏನೂ ಮಾಡದ ಸ್ಥಿತಿಯಲ್ಲಿ ಇರ್ತಾರ ಅವರು. ಹಾಗಾಗಿ ಈತನ ಕುರಿತು ಕೋಪವೂ ಬೇಡ, ದ್ವೇಷವೂ ಬೇಡ, ಪ್ರೀತಿಯೂ ಬೇಡ. ಭಗವಂತ ಆ ಆತ್ಮವನ್ನ ಏನೋ ಚೆನ್ನಾಗಿಡಪ್ಪ, ಇವತ್ತಿಗೆ ಅದು ಬೂದೆ ಹಿಡ್ಕೊಂಡು ಅಲ್ಲಿ ಮುಚ್ಚಿ ಅಲ್ಲಿ ನನ್ನ ಹೆಂಡತಿ ಸತ್ತೋದ್ಲು ಅದು ಇದು ಕುಡ್ಕೊಂಡು ಓಡಾಡ್ತಾ ಇದೆ. ಚೆನ್ನಾಗಿ ಬದುಕೋರೆ ಇವತ್ತು ತಮ್ಮ ಜೀವನ ಉಳಿಸ್ಕೊಳ್ಳೋದು ಕಷ್ಟ ಆಗಿರಬೇಕಾದ್ರೆ ಈ ಥರದ ಒದ್ದಾಟಗಳು, ತಾಪತ್ರಗಳು, ಕಿರಿಚಾಟ ಅರಿಚಾಟಗಳು ಬದುಕಲ್ಲಿ ಕುಡಿತ ಇವೆಲ್ಲ ಮಾಡ್ಕೊಂಡಿದ್ದಾಗ ನೀನು 2 ಮಕ್ಳಿದಾವೆ, ಹೆಣ್ಮಕ್ಳಿದ್ದಾರೆ, ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ನೀನು. ಅದೇ ಸರ್, ಆ ಜಮೀನ್ ಅದು ಅದು ವಿಚಾರಕ್ಕೆ ನೀವು ಸ್ವತಃ ತಾಯಿ ಮತ್ತೆ ಮಕ್ಕಳು ನೀವು ಅದನ್ನು ಒಪ್ಪಬಾರ್ದು. ಹೌದು, ನಾವು ಒಪ್ತಾ ಇಲ್ಲ ಸರ್. ಇಂಥವೆಲ್ಲ ಏನಾಗ್ತಾ ಗೊತ್ತನವ, ಮೂಲತಃ ಹೇಳ್ಬೇಕಂದ್ರೆ ಅಥವಾ ಸತ್ಯವಾಗಿಯೂ ಧರ್ಮವಾಗಿಯೂ ಅವರು ಆ ತೀರಿ ಹೋದ ಆ ಹೆಣ್ಣಿನ ಮಕ್ಕಳೇ ಯಾರಿದ್ದಾರೆ ಅದು ಅವ್ರಿಗೆ ಸಲ್ಲಿ. ಈಗ ನೀವು ಕಾನೂನಿನ ಮೂಲಕ ಅಥವಾ ನಿನ್ನ ಗಂಡ ಹೇಳ್ದ ಅಂತ ಹೋಗಿ ಕೈ ಹಾಕಬಹುದು. ಕೆಲವೊಂದು ಹಾಗೆ ಏನೋ 2 ಪಡ್ಕೊಳಕ್ ಹೋಗಿ ಇರೋದನ್ನೆಲ್ಲ ಕಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಿನಗೂ ಈಗ ನಾನು ಹೇಳದ ಹೊರತು ನಿನ್ನ ಎದೆಯಲ್ಲೇ ನಿನ್ನ ಹೃದಯದಲ್ಲೇ ಒಂದು ಧರ್ಮದ ಅಂಶ ಮೊಳಗುತ್ತಾ ಇದೆ, ಅದು ನಿನಗೆ ಕೇಳಿಸ್ತಾ ಇದೆ, ಬಟ್ ಗೊಂದಲ ಇದೆ ಅಷ್ಟೇ. ಬೇಡ ಬೇಡ ಅದಕ್ಕೆ ಕೈ ಹಾಕಬೇಡ, ಅದು ಒಳ್ಳೇದಲ್ಲ, ಅದು ನಿನ್ನ ಇರುವ ಎಲ್ಲವನ್ನೂ ಕಿತ್ಕೊಳ್ಳುತ್ತೆ.
ಅದೇನೇ ಆಗಿಲ್ಲ, ಅದು ಪಾಪದ್ದೋ ಪುಣ್ಯದ್ದೋ ಅದು ನಿನಗೆ ಬೇಡ, ಅದಕ್ಕೂ ನಿನಗೂ ಸಂಬಂಧ ಇಲ್ಲ. ಅಂದ್ರೆ ಗಂಡ ಆ ಹೆಣ್ಣನ್ನ ಅಕ್ರಮವಾಗಿ ಇಟ್ಟುಕೊಂಡ ಅವಳು ನಮ್ಮವಳಲ್ಲ ಅನ್ನೋದಾದ್ರೆ ಅವಳ ಯಾವುದೂ ನಿಮ್ಮದು ಅಲ್ಲ ಅಲ್ವಾ? ಹೌದು. ಇನ್ನು ಗಂಡ ಸಾವಿರ ಹೇಳಬಹುದು ನಾನು ಕೊಡಿಸಿದ್ದೆ ಅಂತ. ಕೊಡಿಸಬೇಕಾದ ಸಮಯದಲ್ಲಿ ಇದ್ದ ಸಂಬಂಧವೇನಾಗಿತ್ತು? ಹೆಂಡತಿಯಾಗಿತ್ತಲ್ಲ, ಅಥವಾ ಇವ್ರು ಆ ಭಾವನೆಯಲ್ಲೇ ಕೊಡಿಸಿರ್ಬೇಕಲ್ಲ. ಅವಳು ತೀರಿ ಹೋದ ಮೇಲೆ ಹೆಂಡತಿ ಅಲ್ಲ ಅನ್ನೋದಾದ್ರೆ ಅವಳು ಹಾಗೆ ಅಂದುಕೊಂಡು ಜೀವಿಸಿದ್ದ ಜಾಗ ಅದು. ಅದು ಅವಳ ಸಂತಾನಗಳಿಗೆ ಹೋಗ್ಲಿ, ಅದು ನಿನಗೆ ಬರಬಾರ್ದು, ಅಥವಾ ನೀನು ಅದಕ್ಕೆ ಆಸೆ ಪಡಬಾರ್ದು. ಇಲ್ಲ ಸರ್, ನಾನು ಆಸೆ ಪಡಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿನ್ನ ಮಕ್ಕಳಿಂದ ನುಡಿಸ್ತಾ ಇದೆ, ನೀನು ಅದನ್ನೇ ಕೇಳು. ಮಕ್ಳು ಆಟ ಬಿದ್ದುಬಿಟ್ಟಿದ್ರೆ ನಮ್ಮ ಅಪ್ಪ ಕೊಡ್ಸಿರೋದು ಅಂತ ನಿನಗೆ ಕಷ್ಟ ಮಕ್ಕಳು ಕೂಡ ಅಷ್ಟೇ ಸರ್, ಮಕ್ಳೇನಾದ್ರು ಇಲ್ಲ ನಮಗೆ ಬೇಕು ಅಂದಿದ್ರೆ ನೀನ್ ಬಂದು ಗುರುವಿನ ಬಳಿ ಕೇಳಿದ್ರೆ ಇಲ್ಲ ಕಣವ ಬೇಡ ಅಂತ ಹೇಳ್ತಿದ್ದೆ. ಆದ್ರೆ ನಿನ್ನ ಮಕ್ಳು ಬೇಕು ಅಂದಿದ್ರೆ ನೀನ್ ಕಷ್ಟ ಆಗ್ಬಿಡೋದು. ಇಲ್ಲ ಸರ್, ಮಕ್ಕಳು ಕೂಡ ಬೇಡ ಅಂತ ಅದನ್ನೇ ಹೇಳ್ತಾ ಇರೋದು, ಕಷ್ಟ ಆಗ್ಬಿಡೋದು. ಬಟ್ ಅದೃಷ್ಟವಶಾತ್ ಮಕ್ಕಳಿಂದಲೂ ವಿಧಿ ಇದನ್ನೇ ಹೇಳಿಸ್ತಾ ಇದೆ ಅಲ್ವಾ? ಬೇಡ ಕಣಮ್ಮ ಅದು. ಹಾಗಾಗಿ ಇನ್ನ ಗಂಡನ ಮಾತಿನಂತೆ ಇಲ್ಲ ನಮ್ದು ಬರ್ಸ್ಕೊಂಡ್ಬಿಡೋಣ ಆತ ಬರ್ಸ್ಕೊಳ್ಳಿ, ನಿನಗೆ ಬೇಡ. ಅಂಡ್ ಮಕ್ಕಳಿಗೆ ಅದನ್ನು ಹೇಳು, ನಿನ್ನ ತಂದೆ ಬರ್ಸ್ಕೊಂಡು ಮುಂದೊಂದು ಕಾಲಕ್ಕೆ ನನ್ನ ಮಕ್ಕಳಿಗೆ ಕೊಡ್ತೀನಿ ಅಂತ ಏನೋ ಆತನಿಗೆ ಅದು ಒಳ್ಳೆ ಬುದ್ಧಿ, ಅದನ್ನು ಸ್ವೀಕರಿಸಿದ್ರೆ ನಿಮ್ದು ದುರ್ಬುದ್ಧಿ ಆಗ್ಬಿಡುತ್ತೆ. ಬೇಡ್ರಪ್ಪ, ಅದಕ್ಕೆ ನೀವು ಕೈ ಹಾಕಬೇಡಿ. ಇರೋದ್ರಲ್ಲಿ ಏನಿದೆ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ತಂದೆ ನಾಳೆ ದಿನ ಆಯ್ತು ಏನೇನೋ ಅನ್ಯಾಯ ಮಾಡಿರ್ಬೋದು, ಆದ್ರೆ ಕಡೆಗಾಲಕ್ಕೆ 3 ಹೊತ್ತು ಊಟ ಹಾಕಬೇಕಾದ ಕಾಲ ಬಂದಾಗ ನಿಮ್ಮ ಕರ್ತವ್ಯ ನೀವು ಮಾಡಿ. ಆತ ಕರ್ಮಗಳನ್ನ ವಿಧಿ ನೋಡಿಕೊಳ್ಳುತ್ತೆ, ಅದಕ್ಕೆ ಮನುಷ್ಯ ನಾವು ಶಿಕ್ಷೆ ಕೊಡೋದಲ್ಲ ಅಲ್ವಾ? ತಟ್ಟೆ ತಗೊಂಡು ತಟ್ಟೆ ತುಂಬ ಅನ್ನ ಹಾಕೊಂಡು ಪಲ್ಯ ಹಾಕೊಂಡು ತಗೊಳ್ರಿ ತಿಂದ್ರಿ ಅಂತ ಅಲ್ಲಿರೋ ನಿನ್ ಗಂಡನ್ ಕೊಡ್ಲಿಕ್ಕೆ ಹೋದ್ರು ತಿನ್ನುವ ಯೋಗ ಆತನಿಗಿಲ್ಲ ಅಂದ್ರೆ ನೀನ್ ಏನ್ ಮಾಡಿದ್ರು ಗಂಟ್ಲಿಗೆ ಇಕ್ಕಕ್ ಹೋದ್ರು ಅದು ತಿನ್ನಕ್ಕಾಗಲ್ಲ. ಯಾಕಂದ್ರೆ ಒಂದ್ ಅಗಳ ಅನ್ನವನ್ನ ಮಕ್ಕಳಿಂದ ಹೆಂಡತಿಯಿಂದ ತಗೊಳ್ಬೇಕು ಅಂದ್ರೆ ಒಂದು ಯೋಗ ಇರ್ಬೇಕು ಅಲ್ವಾ? ಆಯ್ತು, 2 ವಿಚಾರ. ಒಂದು, ಆ ಜಾಗಕ್ಕೆ ಆಸೆ ಪಡಬೇಡಿ, ಅದಕ್ಕೆ ಕೈ ಹಾಕಬೇಡಿ. ನಿನ್ನ ಗಂಡನ ಅಭಿಪ್ರಾಯವನ್ನ ಆ ವಿಚಾರದಲ್ಲಿ ನೀವು ವಿರೋಧಿಸಬೇಕು, ಅದಕ್ಕೆ ನೀವು ತಲೆನೇ ಕೆಡಿಸ್ಕೊಳ್ಬೇಡಿ. ಅದು ನಮ್ದಲ್ಲ ಅಷ್ಟೇ. ಅಂಡ್ 2ನೇದು, ಗಂಡನ ವಿಚಾರದಲ್ಲಿ ಈತ ಏನೀಗ ಈ ನೆಪ ಹಿಡ್ಕೊಂಡು ಕುಡಿತಾ ಇದ್ದಾನೆ. ದುರದೃಷ್ಟವಶಾತ್ ಅದು ಆತನ ಮುಂದಿನ ಬದುಕನ್ನ ತುಂಬಾ ದುರಂತವಾಗಿಸುತ್ತೆ. ಅವ್ರಿಗೂ ಶುಗರ್ ಹೈ ಲೆವೆಲ್ ಅಲ್ಲಿ ಇದೆ ಸರ್, ಇನ್ಸುಲಿನ್ ತಗೊಂಡ್ಬೇಕು ಅಂದ್ರೆ ಮಾತ್ರನೇ ತಗೊಳಲ್ಲ, ಏನು ಇಲ್ಲ. ಅದೇ ಹೇಳ್ತಾ ಇದ್ದ, ಅದು ಸ್ವಲ್ಪ ಅಲ್ಲ, ಅದು ಬಹುತೇಕ ಅದು ಕಾಡಿಸುತ್ತೆ, ಅದು ಬಿಡಲ್ಲ. ಬಟ್ ಏನಂದ್ರೆ ನಿಮ್ಮಿಂದ ಎಕ್ಸ್ಟ್ರಾ ಮತ್ತೇನು ಪ್ರೆಷರ್ ಹಾಕ್ಲಿಕ್ಕೆ ಹೋಗ್ಬೇಡಿ, ಅಷ್ಟೇ ಮಾತ್ರ ನಿಮ್ಮ ಕೈಲಿದೆ. ಹಿಂಗ್ ಮಾಡಿದೆ, ಹಂಗ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ. ಬಹುಶಃ ಇದೆಲ್ಲ ನಡೀದೆ ಹೋದ್ರೆ ನಿನ್ನ ಮಕ್ಳು ಇಷ್ಟು ಬುದ್ಧಿವಂತರ ಆಗ್ತಿರ್ಲಿಲ್ಲ ಅಂದ್ಕೊ. ಇದೆಲ್ಲ ನೋಡದೆ ಹೋಗಿದ್ರೆ ನಿನ್ನ ಮಕ್ಳು ಇಷ್ಟೊಂದು ಬುದ್ಧಿವಂತರಾಗಿ, ತಡಿಯಪ್ಪ ನನ್ನ ಮನೇಲಿ ಇಷ್ಟು ಎಲ್ಲ ಇದೆ, ತಂದೆ ಇಂಥವನು, ನಾವ್ ಹಿಂಗಿರ್ಬೇಕು, 4 ಜನ ಮುಂದೆ ನಾವು ಬೆಳೆದು ತೋರಿಸ್ಬೇಕು ಅನ್ನೋ ಈ ಹಠ ಛಲ, ಈ ಬುದ್ಧಿ ನಿನ್ನ ಮಕ್ಳಿಗೆ ಬರ್ತಿರ್ಲಿಲ್ವೋ ಏನೋ, ಯಾರಿಗ್ ಗೊತ್ತು? ಅದಕ್ಕೆ ದೊಡ್ಡವರು ಹೇಳ್ತಾರೆ, ಆಗೋದೆಲ್ಲ ಒಳ್ಳೇದಕ್ಕೆ. ಗಂಡನ ವಿಚಾರ ಏನೋ ಸ್ವಲ್ಪ ಕೆಟ್ಟಿರ್ಬೋದು, ಆದ್ರೆ ಅದನ್ನ ನೋಡಿ ಬೆಳೆದ ಮಕ್ಕಳು ಮಹನೀಯರಂತೆ ಸದ್ಬುದ್ಧಿ ಇಟ್ಕೊಂಡು ಒಳ್ಳೆ ಮಕ್ಕಳು ಬೆಳಿತಾವ್ರೆ ಅಂದ್ರೆ ನೀನು ಅದು ಖುಷಿ ಪಡ ಅಷ್ಟೇ. ಹೌದು ಸರ್, ಇವಾಗ M.Pharmacy ಅವಳೆ ಕ್ಲಾಸ್ಗೆ ಟಾಪರ್ ಸರ್, ಅವಾರ್ಡ್ ಎಲ್ಲ ತಗೊಂಡಿದ್ದಾಳೆ ಸರ್. 650 ಮಾರ್ಕ್ಗೆ 527 ತಗೊಂಡಿದ್ದಾಳೆ ಸರ್. ಹೌದಾ? M.Pharmacy ಸರ್. ಅವಳಿಗೆ MS ರಾಮಯ್ಯ ಕಾಲೇಜು ಬೆಂಗಳೂರಲ್ಲೇ ಗೌರ್ಮೆಂಟ್ ಸೀಟೇ ಸಿಕ್ತು ಸರ್. ಸೂಪರ್. ಮಗನೂ ಇಂಜಿನಿಯರಿಂಗ್ ಓದ್ದ ಸಾಯಿರಾಮ್ ಕಾಲೇಜು ಆನೇಕಲ್ಲಲ್ಲೇ, ಅವನು ಇಂಜಿನಿಯರ್ ಅಲ್ಲಿ ರ್ಯಾಂಕ್ ತಗೊಂಡಿದ್ದ ಸರ್. ಚೆನ್ನಾಗೈತೆ ಸರ್ ಬುದ್ಧಿ. ಅಂದ್ರೆ ಮನೆಯವರು ಕಷ್ಟ ಕೊಟ್ಬಿಟ್ರು, ತಿನ್ನೋದಕ್ಕ ಆ ಮಕ್ಕಳು ತಿನ್ನೋವಾಗ ಏನು ಕೊಡ್ಸ್ಲಿಲ್ಲ, ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ. ಬೇಡ ಯಾರು
ಭಗವಂತ ಎಲ್ಲ ಒಳ್ಳೆ ಸ್ಥಿತಿ ಕೊಟ್ಟಾಗ ಹಳೇದ್ ನೆನ್ಸ್ಕೊಂಡ್ ಕೊರಗ್ತೀನಿ ಅಂದವ್ರಿಗೆ ಎಂದೂ ಸುಖವಿಲ್ವಂತೆ. ಬಿಡು, ದಾಟಿ ಬಂದಿದೀಯವ. ಹಿಂಗೆ ದೇವ್ರ ರೊಟ್ಟಿ ಕೊಟ್ಟೇನೆ, ರೊಟ್ಟಿಗೆ ತುಪ್ಪ ಹಾಕೇನೆ, ಚಟ್ನಿ ಹಾಕಿನಿ, ತಿನ್ನೋದು ಬಿಟ್ಟು ಅಯ್ಯೋ ಇವತ್ತೇನೋ ರೊಟ್ಟಿ ಇದೆ ಆದ್ರೆ ಹೋದ ವರ್ಷ ಏನಿತ್ತು ಗೊತ್ತಾ ಅಂತ ಅಳ್ದ ಕೂತೇನೆ, ನೀನ್ ಹಣೆ ಬರೋದು ಅಲ್ವಾ? ಹೋಗ್ತಾ 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 ಬದುಕು ಕಷ್ಟಪಟ್ಟಿದೀಯಾ, ಇವತ್ತು ಇಲ್ಲಿಗೆ ಬಂದು ನಿಂತಿದ್ಯಾ. ಏನ್ ಸುಮ್ಮನೆ ಯಾವುದಕ್ಕೆ ಬಂದಿಲ್ಲ ಇಲ್ಲಿ. ಹಾಗಾಗಿ ಹಿಂದಿಂಗಾಯ್ತು ಆಯ್ತವ. ನಿನ್ನ ಬದುಕು ಹಿಂದಿನ ವರ್ಷಗಳಲ್ಲಿ, ಕಳೆದ ತುಂಬ ವರ್ಷಗಳ ಹಿಂದೆ ತುಂಬ ನರಕ ಯಾತನೆ ಇತ್ತು, ಇವತ್ತೇನೋ ಒಂಚೂರು ಪರವಾಗಿಲ್ಲ ಅಂತ ನೀನು ಅನ್ನೋದಾದ್ರೆ, ಆ 20 ವರ್ಷದಿಂದ ಇವತ್ತಿನವರೆಗೂ ಇನ್ನೂ ನರಕನೆ ಪಡ್ತಿರೋರ್ ಮುಂದೆ ನಿನ್ ಬದುಕು ಒಂಚೂರು ಉತ್ತಮ ಅಲ್ವೇ? ಬದಲಾಗಿದೆಯಲ್ಲ. ಮತ್ ನಿನ್ನದೇ ಸ್ಥಿತಿಯಲ್ಲಿ ನೀನ್ 20 ವರ್ಷದಿಂದ ನರಕ ಅನುಭವಿಸಿ ಇವತ್ತೊಂಚೂರು ಪರವಾಗಿಲ್ಲ ಅನ್ನೋದಾದ್ರೆ, ಇನ್ಯಾರೋ 20 ವರ್ಷದಿಂದ ಏನ್ ನಿನ್ ಜೊತೆಲೇ ಅನುಭವಿಸಿದ್ರು, ಬಟ್ ಇವತ್ತಿಗೂ ಅವ್ರು ಹಂಗೆ ನರಕನೇ ಅನುಭವಿಸ್ತವ್ರೆ, ಬಟ್ ನಿಂದೊಂಚೂರು ಪರವಾಗಿಲ್ಲ. ಹೌದು ಸರ್, ಪರವಾಗಿಲ್ಲ. ಹಾಗಾಗಿ ನಮಗ್ ಮರ್ಯಾದೆನೆ ಕೊಡ್ತಾ ಇರ್ಲಿಲ್ಲ ಸರ್. ಇಲ್ಲಿ ಓಡೋಡು ಬಂದ್ಬಿಡ್ತಾಳೆ ಊಟದ ಮನೆಗಂತ. ಇವಾಗ ಮಕ್ಳಿಂದ ನೋಡು, ಮಕ್ಳು ಎಷ್ಟ್ ಚೆನ್ನಾಗಿ ಓದ್ತವ್ರೆ ಅಂತ ಮರ್ಯಾದೆ ಕೊಡ್ತಾರೆ ಸರ್. ನಿಜ ತಾಯಿ, ಅದನ್ನ ಮರ್ಯಾದೆಯನ್ನ ದೊಣ್ಣೆಲ್ ಹೊಡೆದೋ ಕೋಲಾಗ ಹೊಡೆದೋ ಕಿತ್ಕೊಂಡಿದ್ದಲ್ಲ. ನೀವು ಈ ತರದ ಪರಿಸ್ಥಿತಿಯ ನಡುವೆಯೂ ಮಕ್ಕಳನ್ನ ಸಾಕಿ ಸಲಹಿ ಅದನ್ನ ಗಳಿಸಿರೋದು. ಮರ್ಯಾದೆ ಕಿತ್ಕೊಳ್ಳೋಕ್ಕಾಗಲ್ಲ, ಗಳಿಸಬೇಕು. ಗಳಿಸಿದ್ದೀರಿ, ಇದು ನಿಜವಾದ ಗೌರವ. ಯಾವುದನ್ನ 500 ರೂಪಾಯಿ ದುಡ್ಡು ಕೊಟ್ಟು ಜೈಕಾರ ಹಾಕಿಸ್ಕೊಳ್ತಾರೆ, ಅದು 5 ನಿಮಿಷ. ಬದುಕೋ ಮೂಲಕ ಕಳೆದ 20 ವರ್ಷದಿಂದ ಈ ನಿನ್ನ ಸುತ್ತಲಿನ ವಿರುದ್ಧವಾದ ಪರಿಸ್ಥಿತಿಯನ್ನ ನೀನು ಮೆಟ್ಟಿ ನಿಂತು ಮತ್ತೆ ಮೇಲಕ್ಕೆ ಬಂದಿದೀಯ. ಇವತ್ತು ಇದು ಗಳಿಸಿದ್ದು, ಯಾರು ಕೊಟ್ಟಿದ್ದಲ್ಲ. ಹಾಗಾಗಿ ಕಷ್ಟಪಟ್ಟು ಬಂದಿರೋದು ಕೈ ಬಿಟ್ಟು ಹೋಗಲ್ಲವ. ಅದ್ ನಿನ್ನ ಅಲ್ಲಿ ಹುಟ್ಟಿದ ಮನೇಲಿ ಅಣ್ಣ ನಮ್ಮವ್ರಂದ್ರೆ ಅತ್ತಿಗೆ ನಮ್ಮೋಳೆಲ್ಲ ಆಗ್ತಾ ಇರ್ಲಿಲ್ಲ ಸರ್. ಅದು ಒಂದ್ಸತಿ ಜಗಳನೇ ಆಯ್ತು. ಆಮೇಲೆ ಅಪ್ಪ ಸಪರೇಟ್ ಆಗಿ ಮಡಗ್ಬಿಟ್ರು. ಆಮೇಲೆ ಸಪರೇಟ್ ಆಗಿ ಮಡಗಿ ನಮ್ಮನ್ನ ಸಾಕಿದ್ರು ಸರ್. ಅಪ್ಪದೇ ಇದು ಸ್ಫೂರ್ತಿ ಎಲ್ಲ, ಮಕ್ಳಿಗೆ ಓದೋದು ಎಲ್ಲಾನು ಅವ್ರಿಗೆ ಸೇರ್ಬೇಕಾಗಿತ್ತೆ ಸರ್. ಆಯ್ತು, ಮಕ್ಳಂಗೆ ಸರಿ ಅತ್ತೆ ಅಪ್ಪ ಅಮ್ಮ ತವ್ರ ಮನೆ ಹಂಗೆ ನೋಡ್ಕೊಂಡಿದೆ. ನಾಳೆ ನಿನ್ನ ಮಗಳ ಕಾಲಕ್ಕೆ ತವ್ರ ಮನೆಯಾಗಿ ನಿಮ್ಮ ತವ್ರ ಮನೆ ನಿನ್ ಜೊತೆ ಹೆಂಗ್ ನಡ್ಕೊಳ್ತು, ನೀನ್ ನಿನ್ ಮಗಳ ಜೊತೆ ಹಾಗೆ ನಡ್ಕೊಳ್ಳೋದನ್ನ ಇಲ್ಲಿಂದ ಕಲಿ ಅಷ್ಟೆ. ಆಯ್ತು, ನಿನ್ ಮಕ್ಳಿಗೆ ಒಳ್ಳೇದಾಗ್ಲಿ, ಆರೋಗ್ಯ ನೋಡ್ಕೊಳ್ಳಿ. ಗಂಡನ ವಿಚಾರ ಬಿಡಿ, ಅದ್ರ ಪಾಡಿಗೆ ವಿಧಿ ನೋಡ್ಕೊಳ್ಳುತ್ತೆ. ಏನೋ ಮರತು ಊಟ ಹಾಕಿ ಅವರ ಎಲ್ಲ ಉಚ್ಚಾಟಗಳಿಗೂ ನೀವು ಇದ್ಯಾಕೆ ಹಿಂಗೆ ಅಂತ ಕೇಳ್ಕೊಂಡು ಕೂತ್ಕೊಳ್ಳುವಷ್ಟು ಬೇಡ. ಮಕ್ಕಳ ಭವಿಷ್ಯವನ್ನ ಕಟ್ಟಿ ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟುಕೊಂಡು, ಸಂಸ್ಕಾರ ಕೊಟ್ಟುಕೊಂಡು, ಅವರ ಒಳ್ಳೆ ಗುಣಗಳನ್ನು ಪದೇ ಪದೇ ಪ್ರಶಂಸೆ ಮಾಡಿಕೊಂಡು, ಆಸ್ತಿ ಅಥವಾ ಆ ಜಾಗದ ವಿಚಾರಕ್ಕೆ ನೀವು ಕೈ ಹಾಕಬೇಡಿ. ಧೈರ್ಯವಾಗಿರಿ, ಒಳ್ಳೇದಾಗ್ಲವ್ವ. ಸರಿ ಸರ್, ಶುಭವಾಗ್ಲಿ. ಇನ್ನೇನ ಸರ್, ನಮ್ ಮಗ ಇದ್ರು ಅದಕ್ಕೆ ಸರ್ ಹೇಳಲಿಲ್ಲ, ಸುಮ್ನೆ ದೊಡ್ಡದಾಗಿ ಹೇಳ್ಕೊಂಡು ಹೋದ್ವಿ ಸರ್. ಇದು ಇಲ್ಲಿ ತೊಂದರೆ ಇಲ್ಲ. ಏನೇ ಹೇಳಬೇಕು ಅದನ್ನು ಹೇಳಿದ್ದೀರಿ. ಅದಕ್ಕೆ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಆಯ್ತಾ? ಆ ಪ್ರಕಾರವಾಗಿ ನಡ್ಕೊಳ್ಳುವ. ನಿನ್ಗೊಳ್ಳೇದಾಗ್ಲಿ, ಶುಭವಾಗ್ಲಿ ತಾಯಿ. ಶುಭವಾಗ್ಲಿ. ಹೆಂಡತಿ ಮಕ್ಕಳನ್ನ ಬೀದಿಗೆ ಬಿಟ್ಟು ಅಥವಾ ಕಟ್ಟಿಕೊಂಡ ಗಂಡನಿಗೆ ಅನ್ಯಾಯ ಮಾಡಿ, ಕಟ್ಟಿಕೊಂಡ ಹೆಂಡತಿಗೆ ಅನ್ಯಾಯ ಮಾಡಿ, ಇನ್ಯಾವುದೋ ಹೆಣ್ಣಿನ ಹಿಂದೆ ಅಥವಾ ಪುರುಷನ ಹಿಂದೆ, ಪರಪುರುಷ ಪರಸ್ತ್ರೀ ಹಿಂದೆ ಹೋಗಿ ತನ್ನನ್ನು ನಂಬಿ ಬಂದ ಗಂಡ ಅಥವಾ ಹೆಂಡತಿ ಮಕ್ಕಳು, ಅವರಿಗೆ ಕಣ್ಣೀರು ಹಾಕಿಸುವ ಯಾವೊಬ್ಬ ಪುರುಷನಾದರೂ ತನ್ನ ಜೀವಿತಾವಧಿಯ ಕೊನೆಯ ಕ್ಷಣಗಳನ್ನು ನರಕದಲ್ಲೇ ಕಳೀತಾನೆ. ಹಾಗಾಗಿ ನಿಮಗೆ ಯಾರೊಂದಿಗೆ ಜೀವನದ ಕೊನೆಯವರೆಗೂ ಅಷ್ಟೇ ಪ್ರೀತಿ, ಅಷ್ಟೇ ನಿಯತ್ತು, ಅಷ್ಟೇ ಪ್ರಾಮಾಣಿಕತೆಯಿಂದ ಬದುಕೋಕೆ ಆಗೋದಿಲ್ವೋ ಅವರನ್ನು ಮದುವೆನೇ ಆಗಬೇಡಿ. ಯಾರನ್ನ ನೀವು ಮದುವೆ ಆದರೆ ಕೊನೆಯವರೆಗೂ ಅವ್ರ ಕುರಿತು ಅಷ್ಟೇ ಪ್ರೀತಿ, ಅಷ್ಟೇ ಆಕರ್ಷಣೆ, ಅಷ್ಟೇ ಕಾಳಜಿ ಹಂಗೆ ಇರುತ್ತೆ ಅನ್ನೋದು ಅವ್ರನ್ನ ಮದುವೆ ಆಗಿ 1 5 ವರ್ಷ 3 ವರ್ಷ ಆದಮೇಲೆ ಇವಳು ಬೇಜಾರಾದ್ಲು ಅಂತ ಇನ್ನೊಂದು ಕಡೆ ಹೋಗೋದಾದ್ರೆ ಮದುವೆ ಹಾಕಾಗಬೇಕು. ಹೆಂಡತಿ ಕ್ಷಮಿಸಬಹುದು, ಆದರೆ ವಿಧಿ ನಿಮ್ಮ ಕರ್ಮಾನುಸಾರವಾಗಿ ನಿಮಗೆ ಏನು ಸಿಗಬೇಕು ಅದು ಕೊಟ್ಟೇ ಕೊಡುತ್ತೆ.
ಇದು ಎಷ್ಟು ವಿಚಿತ್ರ ಅಂದರೆ ನೋಡಿ, ನಾನು ಯಾವುದೋ ಒಂದು ಕೌನ್ಸ್ಲಿಂಗಲ್ಲಿ ನಾನು ಓದಿದ್ದೆ, ಶಾಸ್ತ್ರಗಳಲ್ಲಿ ಓದಿದ್ದೆ. ಬಟ್ ಧರ್ಮ ಏನು ಹೇಳುತ್ತೆ, ಯಾವಾಗ ನೀವು ಅಂದರೆ ಇದೊಂದು ಅನ್ಯತೆ ಭಾವಿಸಬೇಡಿ, ಕೆಲವೊಮ್ಮೆ ಎಷ್ಟು ಸೂಕ್ಷ್ಮ ಇರುತ್ತೆ ಅಂದರೆ, ಕೆಲವೊಂದು ಪರಿಸ್ಥಿತಿಗಳು ಬರ್ತವೆ, ಈ ಹೆಂಡತಿಯ ಒಪ್ಪಿಗೆ ತೆಗೆದುಕೊಂಡು, ಹೆಂಡತಿಯ ಸಮ್ಮತಿ ತೆಗೆದುಕೊಂಡು ಇನ್ನೊಂದು ಹೆಣ್ಣನ್ನು ಮದುವೆ ಆಗೋದು ಅದು ಅಪರಾಧವಲ್ಲ ಅಂತ. ಸೂಕ್ಷ್ಮ, ಇದು ಕರೆಕ್ಟಾಗಿ ಕೇಳಿಸ್ಕೊಳ್ಬೇಕು. ಹೆಂಡತಿಯ ಒಪ್ಪಿಗೆ, ಹೆಂಡತಿ ಪ್ರೀತಿಯಿಂದ ಒಪ್ಪಿದ್ದೇ ಅದಲ್ಲಿ ನೀವು ಇನ್ನೊಂದು ಹೆಣ್ಣನ್ನು ಮದುವೆ ಆಗೋದು ತಪ್ಪಲ್ಲ. ಇದು ಹೆಂಗಾಯಿತು ಅಂದರೆ, ಒಮ್ಮೆ ಕೌನ್ಸಿಲಿಂಗ್ ಬಂದು ನನಗೆ ನೆನಪಿದೆ, ಗಂಡ ಹೆಂಡತಿ, ಇಲ್ಲೇನಾಗ್ಬಿಡುತ್ತೆ, ಹೆಂಡತಿಗೆ ಮಕ್ಕಳಾಗಲ್ಲ ಅಂತ ಗೊತ್ತಾಗುತ್ತೆ, ಮತ್ತು ಹೆಂಡತಿಗೇನೋ ಕಾಯಿಲೆ ಇರುತ್ತೆ. ಅದ್ರ ಗಂಡ ಎಷ್ಟು ಒಳ್ಳೆಯವನು ಅಂದರೆ, ಪರವಾಗಿಲ್ಲ, ಹೆಂಡತಿ ಮಕ್ಕಳಾಗದೇ ಇದ್ರೂ ಪರವಾಗಿಲ್ಲ ಸರ್, ಅವಳೇ ನನಗೆ ಮಗು, ನಾನು ಇನ್ನೊಂದೇನೋ ಮದುವೆ ಆಗೋಕ್ಕೆ ನಾನು ರೆಡಿ ಇಲ್ಲ. ಆದರೆ ಹೆಂಡತಿ ಹೇಳ್ತಿದ್ದಾಳೆ, ಇಲ್ಲ, ನನ್ನಿಂದ ಈ ಮನೆಯ ಅಥವಾ ಈ ವಂಶ ನಿಂತು ಹೋಗಬಾರ್ದು, ನನ್ನ ಗಂಡನಿಗೆ ಹೇಳ್ತಾ ಇದ್ದೀನಿ, ಇನ್ನೊಂದು ಮದುವೆ ಆಗಿ ನಾನು ಎಲ್ಲೋ ಮೂಲೆಯಲ್ಲಿ ಇರ್ತೀನಿ, ಅಥವಾ ನಾನು ನಿಮ್ಗೇನು ತೊಂದರೆ ಮಾಡಲ್ಲ, ಇನ್ನೊಂದು ಮದುವೆ ಆಗಿ. ಇದು ನೋಡಿ, ಇದು ಎಷ್ಟು ಅಥವಾ ಇದು ಧರ್ಮ ಸಂಕಟ. ಅಯ್ಯೋ, ಹೆಂಡತಿ ಇದ್ದಾಗಲೇ ಇನ್ನೊಂದು ಹೆಣ್ಣಿನಿಂದ ಹೋಗೋದು ತಪ್ಪಲ್ವಾ ಅಂತ ನೀವು ಹೇಳೋದಾದರೆ, ಈ ಥರದ ಸ್ಥಿತಿಯಲ್ಲಿ ಏನು ಮಾಡೋದು ಅಂತ. ಅದಕ್ಕೆ ಧರ್ಮ ಹೇಳುತ್ತೆ, ಯಾವಾಗ ನಿನ್ನನ್ನು ನಂಬಿ ಬಂದ, ನೀನು ಯಾರನ್ನು ಧರ್ಮಪತ್ನಿಯಿಂದ ಸ್ವೀಕರಿಸಿದ್ದೀಯೋ ಆ ಹೆಣ್ಣಿನ ಒಪ್ಪಿಗೆಯಿಂದ ಏನೋ ಅನಿವಾರ್ಯ ಅಂತ ಬಂದಾಗ ನೀವು ಇನ್ನೊಂದು ಹೆಣ್ಣನ್ನು ಸ್ವೀಕರಿಸೋದು ತಪ್ಪಲ್ಲ ಅಂತ. ಆದರೆ ಹಂಗಾಗಬಾರ್ದು. ಕೆಲವೊಮ್ಮೆ ಮಕ್ಕಳಿಲ್ಲ ಅಥವಾ ಹೆಂಡತಿ ಏನೋ ಕಾಯಿಲೆ, ಹೆಂಡತಿನೇ ಆಯಿತು ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತ ಅಂದಾಗ, ಮನ್ಸಾರೆ ಅಂದಾಗ ನೀವು ಅದನ್ನು ಆಗಬಹುದು ಅಂತ ಹೇಳ್ತಾರೆ. ಅಲ್ಲ, ಬದುಕಲ್ಲಂಥ ಸ್ಥಿತಿ ಬರೋದು ಬೇಡ, ಬಟ್ ಕೆಲವೊಮ್ಮೆ ಹಿಂಗಿರ್ತವೆ. ಆದರೆ ಅದನ್ನು ಬಿಟ್ಬಿಟ್ಟು ಹೆಂಡತಿ ಚೆನ್ನಾಗಿ ಗೌರವದಿಂದ ಪ್ರೀತಿಯಿಂದ ನಿಮ್ಮ ಮನಸ್ಸ ನೋಡಿಕೊಂಡು ಕಾಳಜಿ ಮಾಡ್ತಿದ್ರು ಕೂಡ ಮನೇಲಿ ಹೆಂಡತಿ ಮಾಡಿಕೊಟ್ಟು ಅಡುಗೆ ಊಟ ಮಾಡಿಬಿಟ್ಟು ಇನ್ಯಾವುದೋ ಹೆಣ್ಣಿನಿಂದ ಹೋಗಿ ಸುತ್ತಾಡೋದು. ಇದು ನಿಮ್ಮನ್ನು ಕಾಡುತ್ತೆ. ಎಷ್ಟು ಕಾಡುತ್ತೆ ಅಂದರೆ, ಕಡಿಗೆ ಯಾವ ಹೆಣ್ಣಿನಿಂದ ಹೋಗಿರ್ತೀರಲ್ಲ ಪರಸ್ತ್ರೀ, ಅವಳು ನಿಮಗೆ ಆಸರೆ ಆಗೋದು ಬಿಡಿ, ಅವರೆಲ್ಲ ನಿಮ್ಗೆ ಕಷ್ಟ ಕಾಲಕ್ಕೆ ಆಗಲ್ಲ, ಅವರೇನೋ ಸುಖದಲ್ಲಿರ್ಬೋದು ಅಷ್ಟೇ. ಕಡಿಗೆ ನಿಜವಾಗ್ಲೂ ಧರ್ಮಪತ್ನಿಯೇ ಮತ್ತು ಮಕ್ಕಳಿಂದಲೂ ಕೂಡ ಒಂದು ತುತ್ತು ಇಟ್ಟು ತಿನ್ನದ ಪರಿಸ್ಥಿತಿಗೆ ಬಂದುಬಿಡ್ತೀರ. ಹಾಗಬಾರ್ದು. ದಯವಿಟ್ಟು ನಿಮ್ಮ ಬದುಕಿನ ಬಾಳ ಸಂಗಾತಿಗಳಿಗೆ ಪ್ರಾಮಾಣಿಕರಾಗಿರಿ. ಬದುಕು ನಿಮ್ಮನ್ನು ಗೌರವಿಸುತ್ತೆ, ವಿಧಿ ನಿಮ್ಮನ್ನು ಗೌರವಿಸುತ್ತೆ. ಒಳ್ಳೆಯದಾಗ್ಲವ, ಶುಭವಾಗಲಿ.